ಜನ್ಮಾದ್ಯಸ್ಯ ಯತೋನ್ಮಯಾತರ್ತಶ್ಚಾರ್ತೆಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುವಕಂ ಸತ್ಯಂ ಪರಂ ಧೀಮಹಿ. ಇಲ್ಲೇ ಕೊಡ್ರಿ ಪವನರು. ಸತ್ಯಂ ಪರಂ ಧೀಮಹಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿವಿಧಾಸುರಸೌಖ್ಯಸುಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮೋವತ್ತಾಧಿಕಾ ದೇವಾ ವಿಷ್ಣುಭಕ್ತಿಪರಾಯಣಾ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಯಸ್ಯ ಕಾಮಧೇನೂರ್ನಃ ಕಾಮಿತಾರ್ಥಾನ್ ಪ್ರಯಚ್ಯತಿ ಸೇವೆ ತಂ ಜಯಯೋಗೀಂದ್ರಂ ಕಾಮವಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯಜಿಗೆ ಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾಸಿದ್ಧಯೇ. ಭಕ್ತಾನಾಂ ಆನಸಾಂಭೋಜ ಮಾನವೇ ಕಾಮಧೇನವೇ ನಮತಾಂ ಕಲ್ಪತರ್ವೇ ಜಯೀಂದ್ರ ಗುರವೇ ನಮಃ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದದಾಗಿ ನಿನ್ನೆ ದಿವಸ ಭಾಗವತವನ್ನು ನೋಡಿ ಪರೀಕ್ಷಿತ ರಾಜರು ಒಂದು ಸಪ್ತಾಹದಲ್ಲಿ ಮುಗಿಯುವಂಥ ಒಂದು ದೊಡ್ಡ ಪದವಿ, ಇದನ್ನು ಒಂದು ವಾರದಲ್ಲಿ ಯಾರೂ ಕೂಡ ಹೊಂದದೇ ಇರುವಂತಹ ಪದವಿಯನ್ನು ಕೇವಲ ಒಂದು ಸಪ್ತಾಹ, 7 ದಿವಸದಲ್ಲಿ ಹೊಂದಿ ಅಮರರಾಗಿದ್ದನ್ನು ನಾವು ನಿನ್ನೆ ದಿನ ಕೇಳಿದ್ದೇವೆ. ಪರೀಕ್ಷಿತ ರಾಜ ಮಹಾರಾಜರು ಮೋಕ್ಷವನ್ನು ಹೊಂದಿದ್ದಂಥದ್ದು ವಿಷಯವನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೇವೆ. ಹಾಗೆ ಇವತ್ತಿನ ದಿನ ಕಥಾನಾಯಕರಾದಂತಹ ವಿಜೇಂದ್ರ ತೀರ್ಥರು, ಕುಂಭಕೋಣದಲ್ಲಿ ವಿರಾಜಮಾನರಾಗಿದ್ದಂತಹ ವಿಜೇಂದ್ರ ತೀರ್ಥರು ರಾಯರ ಪರಮ ಗುರುಗಳು. ದಿವ್ಯವಾದ ಭವ್ಯವಾದಂತಹ ಪರಂಪರೆ ಬಂದದ್ದು. ಹಂಸನಾಮ ಪರಮಾತ್ಮ ಮುಂದೆ ಶ್ರೀಮದಾಚಾರ್ಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಆಮೇಲೆ ವಿದ್ಯಾಧಿರಾಜರು, ಕವೀಂದ್ರರು, ವಾಗೀಶ್ ತೀರ್ಥರು, ರಾಮಚಂದ್ರ ತೀರ್ಥರು, ರಾಮಚಂದ್ರ ತೀರ್ಥರಾದ ಮೇಲೆ ವಿಭುಧೇಂದ್ರ ತೀರ್ಥರಂತ ಹೀಗೆ ಕವಲು ಒಡೆದು ರಾಯರ ಮಠ ಪರಂಪರೆ ಮುಂದುವರೆದಿದ್ದು. ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ಜಿತಾಮಿತ್ರ ಶಿಷ್ಯರು ರಘುನಂದನ ತೀರ್ಥರು, ರಘುನಂದನ ತೀರ್ಥ ಶಿಷ್ಯರು ಸುರೇಂದ್ರ ತೀರ್ಥರು, ಸುರೇಂದ್ರ ತೀರ್ಥರ ಶಿಷ್ಯರೇ ಇವತ್ತಿನ ದಿನ ಮಹಾನುಭಾವರಂತಹ ವಿಜೇಂದ್ರ ತೀರ್ಥರು, ಅವರ ಶಿಷ್ಯರೇ ಸುಧೀಂದ್ರರು, ಅವರ ಶಿಷ್ಯರು ರಾಯರು. ಹೀಗೆ ಮುಂದೆ ಪರಂಪರೆ ಬೆಳೆಂಥದ್ದು. ಆವಾಗೆಲ್ಲ ವಿಭುಧೇಂದ್ರ ಮಠ ಅಂತಲೇ ಕರೀತಾ ಇದ್ದರು. ವಿಜೇಂದ್ರ ಇದ್ದ ಕಾಲ ವಿಜೇಂದ್ರ ಮಠ ಅಂತ ಕರೀತಿದ್ರು. ರಾಯರು ಬಂದ ಮೇಲೆ ಮುಂದೆ ಅದೆಲ್ಲ ಪರಂಪರೆ ರಾಯರ ಮಠ ಅಂತ ಹೀಗೆ ಅದು ಪ್ರಖ್ಯಾತಿಯನ್ನು ಪಡೆದದ್ದು. ರಾಯರಂತೆ ಇವರು ಕೂಡ ವಿಜೇಂದ್ರರು ಮಹಾನುಭಾವರು. ರಾಯರಕ್ಕಿಂತಲೂ ಹೆಚ್ಚು ಪ್ರಸಿದ್ಧಿ ಇತ್ತು ಅವಾಗ ವಿಜೇಂದ್ರ ತೀರ್ಥರು. ಅಂತಹ ವಿಜೇಂದ್ರ ತೀರ್ಥರ ಮಹಿಮೆಯನ್ನು ಕೇಳುವುದೇ ಒಂದು ಆನಂದ ಅಂತ ಹೇಳ್ತಾರೆ. ಗುರುಗಳ ಮಹಿಮೆ, ಎಲ್ಲ ಗುರುಗಳು ಅದ್ಭುತವಾದಂತಹ ಮಹಿಮೆ ಎಲ್ಲ ಗುರುದು. ಅದರಲ್ಲೂ ವಿಜೇಂದ್ರ ಮಹಾನುಭಾವರಂಥದ್ದು ಅತ್ಯದ್ಭುತವಾದಂತಹ ಮಹಿಮೆ. ಇವರು ಪೂರ್ವಾಶ್ರಮದಲ್ಲಿ, ಇವರು ಈ ವಿಜೇಂದ್ರ ಆಗೋದಕ್ಕಿಂತ ಮುಂಚೆನೇ ಬಿಡಿ ಸನ್ಯಾಸಿಗಳಾಗಿದ್ದವರು. ವ್ಯಾಸರಾಜರ 24 ಶಿಷ್ಯರಲ್ಲಿ ಇವರು ಒಬ್ಬರು. ಪ್ರಕಾಂಡ ಪಂಡಿತರು, ಮಹಾನುಭಾವರು. ಇವರಿಗೆ ಬಂದಂಥದ್ದು ಮಹತ್ವ ಹೇಗೆ ಅಂತಂದರೆ, ಇಷ್ಟು ಮಹಾಮಹಿಮರಾಗಲಿಕ್ಕೆ ಸಾಧ್ಯ ಹೇಗೆ ಅಂತಂದರೆ, ವ್ಯಾಸರಾಜರ ಹತ್ತಿರ ಅಧ್ಯಯನ ಮಾಡಿದಂಥದ್ದು. ಅದರ
ಪ್ರಭಾವದಿಂದ ಇಷ್ಟುವರೆಗೆ ಪಾಂಡಿತ್ಯ ಅಗಾಧವಾದ ಮಹಿಮೆ ದೊರಕಿದ್ದು ಅಂತ ಹೇಳ್ತಾರೆ. ಅಧ್ಯಯನ ಹೇಗಿತ್ತಂದರೆ ಈ ಸುಧಾಧ್ಯಯನ ಮಾಡುವವರಿಗೆ ಇದೊಂದು ಮಾರ್ಗದರ್ಶನ ಅಂತ ಹೇಳ್ತಾರೆ. ಸುಧಾಧ್ಯಯನ ಆಯಿತು ಅಂದರೆ ಏನು ಮಾಡ್ತಾರೆ, ಒಂದು ಸಲ ಸುಧಾಧ್ಯಯನ ಮಾಡಿ ಸುಧಾ ಪರೀಕ್ಷೆ ಕೊಟ್ಟ ಅಂದರೆ ಮುಗೀತು, ಮತ್ತೆ ಪುಸ್ತಕ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವರು ನವಕೃತೋ ನ್ಯಾಯಸುಧಾಂ ಷಟ್ವಾರಂ ಅಂದರೆ 9 ಸಲ ಸುಧಾವನ್ನು 9 ಸಲ ಸುಧಾಮಂಗಳವನ್ನು ಮಾಡಿಕೊಂಡಿದ್ದಾರಂತೆ. 6 ಸಲ ಸಮಗ್ರವಾದಂಥ ಸರ್ವಮೂಲವನ್ನು ಅಧ್ಯಯನ ಮಾಡಿದ್ದಾರೆ. ನೋಡಿ, ಹೇಳುವವರು ಯಾರು? ವ್ಯಾಸರಾಜರು. ಕೇಳುವವರು ಯಾರು? ವಿಜೇಂದ್ರರು. ಇಬ್ಬರೂ ಮಹಾನುಭಾವರು. 9 ಸಲ ನ್ಯಾಯಸುಧೆಯನ್ನು ಅಧ್ಯಯನ ಮಾಡೋದಂತಾದರೆ 1 ಸಲ ಮಾಡೋದೇ ಭಾರಿ ಕಷ್ಟ. ಅಂಥದ್ದು 9 ಸಲ ನ್ಯಾಯಸುಧ ಅಧ್ಯಯನ ಮಾಡಿ ಪಾಠ ಹೇಳಿ ವ್ಯಾಸರಾಜರು ಇವರಿಗೆ ಹೇಳಿದ್ದಾರೆ. ಹಾಗೆ 6 ಸಲ ಸುಧಾಮಂಗಳ ಮಾಡಿದರೂ ಕೂಡ ಸಮಗ್ರವಾಗಿ ಸರ್ವಮೂಲವನ್ನು ಓದಲಿಕ್ಕೂ ಆಗೋದಿಲ್ಲ. ಆದರೂ ಕೂಡ 6 ಸಲ ಸರ್ವಮೂಲವನ್ನು ಅಧ್ಯಯನ ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಇಂತಹ ವ್ಯಾಸರಾಜರು ಅಂತಹ ಶಿಷ್ಯರನ್ನು ಪಡೆದು ಇವರಿಗೆ ಆಶ್ರಮ ಏನಿರ್ತಿರ್ತದೆ ಅಂದರೆ ಬಿಡಿ ಸನ್ಯಾಸಿಗಳು. ವಿಷ್ಣು ತೀರ್ಥರು ಅಂತ ಹೆಸರು ಇವ್ರದ್ದು. ವಿಜೇಂದ್ರದ್ದು ಇನ್ನೂ ಆಶ್ರಮ ಆಗೋದಕ್ಕಿಂತ ಮುಂಚೆನೇ ವಿಷ್ಣು ತೀರ್ಥರು ಎಂಬುದಾಗಿ 24 ಶಿಷ್ಯರು ವ್ಯಾಸರಾಜರಿಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು ಎಂಬುದಾಗಿ ಹೆಸರಿಟ್ಟು 24 ಹೆಸರನ್ನು ಕೇಶವನಾಮಂದ. ಹಾಗೆ ಇವರು ವಿಷ್ಣುವೇ ಅಂದರೆ 5ನೇದು ಅಂದರೆ ವಿಷ್ಣು ತೀರ್ಥರು ಎಂಬುದಾಗಿ. ಇವರ ಪ್ರಕಾಂಡ ಪಾಂಡಿತ್ಯ, ಅಗಾಧವಾದ ಅದ್ಭುತವಾದ ಕೌಶಲ್ಯವನ್ನು ನೋಡಿ ಈ ಸುರೇಂದ್ರ ತೀರ್ಥರು ಅಂದರೆ ರಾಯರಮಠ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು, ಮುಂದೆ ವಿಜೇಂದ್ರ ಮೇಲಿನವರು ಗುರುಗಳು ನೋಡಿ ಈ ಶಿಷ್ಯನನ್ನು ನಮಗೆ ನೀವು ಭಿಕ್ಷೆಯಾಗಿ ಕೊಡಬೇಕು ಎಂಬುದಾಗಿ ವ್ಯಾಸರಾಜರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಕೇಳ್ತಾರೆ. ನೋಡಿ ಹೇಗೆ ಕೊಡೋದು ವ್ಯಾಸರಾಜ. ಇಂತಹ ಅದ್ಭುತವಾದಂಥ ಶಿಷ್ಯನನ್ನು ಇನ್ನೊಬ್ಬರಿಗೆ ಎತ್ತಿಗಳಿಗೆ ಕೊಡೋದಂದ್ರೆ ಅವರಿಗೆ ಸ್ವಲ್ಪ ಸಂಕೋಚವಾಗ್ತದೆ. ಅಂದರೆ ಅವಾಗ ಹೇಳ್ತಾರೆ ವ್ಯಾಸರಾಜರು, ನೀವೇನು ಬೇಕಾದ್ದು ಕೇಳಿ ಸುರೇಂದ್ರರೇ, ಆದರೆ ಇಡೀ ನಮ್ಮ ಮಠದ ಸಂಪತ್ತನ್ನು ಬೇಕಾದ್ರೆ ಕೇಳಿ, ನಾವು ಕೊಟ್ಟು ಬಿಡ್ತೇವೆ. ಆದರೆ ಈ ಒಂದು ಮುತ್ತು ರತ್ನವನ್ನು ಮಾತ್ರ ನೀವು ಕೇಳಬೇಡಿ ಅಂತ. ಯಾರನ್ನ? ವಿಷ್ಣು ತೀರ್ಥರನ್ನು ನೀವು ಕೇಳಬೇಡಿ ಎಂಬುದಾಗಿ ಹೇಳಿದಾಗ ಕೊನೆಗೆ ಹಠ ಕಟ್ಟಿ, ಇಲ್ಲ ನಮಗೆ ಆ ಸಂಪತ್ತಿನಿಂದ ನಮಗೇನಾಗಬೇಕಾಗಿದೆ ಅಂದರೆ ವ್ಯಾಸರಾಜರು ಆವಾಗಿನ ಸಂಪತ್ತು ಅಂದರೆ ಕೇಳಬೇಕಾ? ವ್ಯಾಸರಾಜರ ಮಠದ ಸಂಪತ್ತು ರಾಜರೇ ಅವರು. ಇಡೀ ಎಲ್ಲ ವಿಜಯನಗರ ಸಾಮ್ರಾಜ್ಯವನ್ನು ಕೂಡ ಅವರು ಆಳಿದವರು ವ್ಯಾಸರಾಜರು. ಸಂಪತ್ತಿಗೇನು ಕಮ್ಮಿ ಇಲ್ಲ. ಆದರೆ ಯಾವ ಸಂಪತ್ತು ನಮಗೆ ಬೇಡ, ಇವರನ್ನೇ ನಮಗೆ ಕೊಡಿ ಎಂಬುದಾಗಿ ಕೇಳಿದಾಗ ಕೊನೆಗೆ ವ್ಯಾಸರಾಜರವರಿಗೆ ಕೊಡುತ್ತಾರೆ. ವ್ಯಾಸರಾಜರು ವಿಷ್ಣು ತೀರ್ಥರನ್ನು. ಕೊನೆಗೆ ಸುರೇಂದ್ರ ತೀರ್ಥರು ದಂಡ ಪಲ್ಲಟನ ಮಾಡಿ ಮತ್ತೆ ಇವರಿಗೆ ಆಶ್ರಮವನ್ನು ಕೊಟ್ಟು ತಲೆಯ ಮೇಲೆ ಕೈ ಇಟ್ಟು ಪೂರ್ಣವಾದ ಅನುಗ್ರಹವನ್ನು ಮಾಡಿ ವಿಜೇಂದ್ರರು ಅಂತ ನಾಮಕರಣ ಮಾಡ್ತಾರೆ. ಹೆಸರಿಗೆ ತಕ್ಕಂತೆ ಎಲ್ಲಿ ಹೋದಲ್ಲೂ ಕೂಡ ವಿಜಯವೇ, ಅಪಜಯವಂತೆ ಇಲ್ಲ. ಖಾಲಿ ಅವರ ಸ್ಮರಣೆ ಪ್ರಾತಃ ಕಾಲದಲ್ಲಿ ನಾವು ವಿಜೇಂದ್ರ ಸ್ಮರಣೆ ಮಾಡಿ ಹೊರಟರೆ ನಮಗೂ ಕೂಡ ಜಯವಾಗ್ತದೆ. ಅಂದಮೇಲೆ ಇನ್ನು ಅವರಿಗೆ ಯಾವ ರೀತಿಯಾಗಿದ್ದರು? ಭಕ್ತಾನ ಮಾನಸಾಂಭೋಜ ಭಾನವೇ ಕಾಮಧೇನವೇ. ಮನಸ್ಸನ್ನು ಅರಳಿಸುವಂಥ ಸೂರ್ಯ ಹೇಗೆ ಕಮಲಗಳನ್ನು ಅರಳಿಸ್ತಾನೆ, ನಮ್ಮ ಹೃದಯದಲ್ಲಿ ಕುಳಿತು ಅರಳಿಸಿ ಭಗವಂತನ ಬಗ್ಗೆ ಅವರು ಚಿಂತನೆ ನಮಗೆ ಕೊಡುವಂಥವ್ರು. ಆದ್ದರಿಂದಾಗಿ ಅಂತಹ ವಿಜೇಂದ್ರ ಸ್ಮರಣೆ ಮಾಡಿದರೆ ನಮಗೆ ಸಕಲ ದೋಷಗಳೆಲ್ಲ ನಿವಾರಣೆಯಾಗಿ ಸಕಲ ವಿಷಯದಲ್ಲೂ ಕೂಡ ಜಯ ಉಂಟಾಗ್ತದೆ ಅಂತ ಹೇಳುತ್ತೇವೆ. ಅಂಥ ಹೆಸರಿಗೆ ತಕ್ಕಂತೆ ವಿಜೇಂದ್ರರು. ಹೀಗೆ ಇವರಿಗೆ ಇನ್ನೂ ಸನ್ಯಾಸಕ್ಕಿಂತ ಮುಂಚೆದಲ್ಲಿ ವ್ಯಾಸರಾಜರು ಒಂದು ದಿನ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡುವಾಗ ಶಿಷ್ಯರು ತುಳಸಿಯ ಬುಟ್ಟಿಯನ್ನು ಸರಿಸ್ತಾರೆ. ತುಳಸಿ ಬುಟ್ಟಿಯನ್ನು ಸರಿಸಿದಾಗ ವ್ಯಾಸರಾಜರು ಮತ್ತೆ ಪೂಜೆಯಲ್ಲಿ ಆ ಬುಟ್ಟಿಯನ್ನು ವಾಪಸ್ ಸರಿಸ್ತಾರೆ. ಅದು ಮೈಲಿಗೆ ಆಗಿದೆ ಎಂಬುದಾಗಿ. ನೋಡಿ ಎಂಥ ಅದ್ಭುತವಾದಂತಹ ವ್ಯಾಸರಾಜರ ಅನುಸಂಧಾನ ಪೂಜೆ ಹೇಳುತ್ತೇವೆ. ಶಿಷ್ಯ ಕೇಳ್ತಾರೆ, ಸ್ವಾಮಿ ಅದನ್ನು ಯಾಕೆ ಸರಿಸಿದ್ದು? ಅದರಲ್ಲಿ ಏನು ಕೂದಲಿಲ್ಲ, ಏನು ದಾರ ಇಲ್ಲ, ಏನಿಲ್ಲ, ಅದು ನಿರ್ಮಾಲ್ಯ ಆಗಲಿಕ್ಕೆ ಕಾರಣ ಹೇಗೆ ಸಾಧ್ಯ ಅಂತ ಹೇಳಿದಾಗ ವ್ಯಾಸರಾಜರು ಹೇಳ್ತಾರೆ, ಅಲ್ಲಿ ಒಂದು ನೀವು ಅಲ್ಲಿಂದ ತಂದಿದ್ದೀರಿ ಅದನ್ನು ತುಳಸಿಯನ್ನು, ಆ ವನಕ್ಕೆ ಹೋಗಿ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದರು. ಶಿಷ್ಯ ಅಲ್ಲಿ ಹೋಗಿ ನೋಡಿದಾಗ ಮುದುಕರು ವೃದ್ಧಾಪ್ಯವಸ್ಥೆಯಲ್ಲಿದ್ದು ಇದ್ದಂತಹ ಸುರೇಂದ್ರ ಪೂಜೆ ಮಾಡ್ತಾ ಇದ್ದಾರೆ. ಅವರಿಗೆ ತುಳಸಿ ಮೇಲೆ ಅತ್ಯಂತ ಪ್ರೀತಿ. ನಾವು ತುಳಸಿಯನ್ನು ನೋಡ್ತೇವೆ, ನಾವು ತುಳಸಿ ಮೇಲೆ ಅತ್ಯಂತ ನಿತ್ಯದಲ್ಲೂ ರಾಮನಿಗೆ ತುಳಸಿ ಅರ್ಚನೆಯನ್ನು ಮಾಡದೆ ಅವರು ಪೂಜೆ ಇಲ್ಲ. ಲಕ್ಷ ಲಕ್ಷ ತುಳಸಿ ಅರ್ಚನೆ ಮಾಡ್ತಾ ಇದ್ದಾರಂತೆ. ಅಷ್ಟು ಸುಂದರವಾದಂಥ ವನ, ಇದನ್ನು ಹೇಗೆ ಬಿಡುವುದು ಅಂಥೇಳಿ ಅಲ್ಲೇ ಪೂಜೆ ಮಾಡಬೇಕಾದ್ರೆ ಆ ವನದಲ್ಲಿದ್ದಂಥ ತುಳಸಿ ಎಲ್ಲ ಪರಮಾತ್ಮನೇ ನಿನಗೆ ಅರ್ಪಣೆ ಅಂತ ಹೇಳಿದರು. ಆ ತುಳಸಿ ದೇವರಿಗೆ ಅರ್ಪಣೆ ಆಯಿತು.
ಪುನಃ ಅರ್ಪಣೆ ಆದದ್ದ ತುಳಸಿಯನ್ನು ಇವರು ತಂದು ವ್ಯಾಸರಾಜರಿಗೆ ಕೊಟ್ಟಿದ್ದರಿಂದ ಶಿಷ್ಯರು ಅದು ನಿರ್ಮಾಲ್ಯ ಆಯಿತು ಅಂತ ಹೇಗೆ ಅದ್ಭುತವಾದಂತಹ ಅವರ ದಿವ್ಯ ಆ ಒಂದು ಶಕ್ತಿ ನೋಡಿ ವ್ಯಾಸರಾಜರದು ನಿರ್ಮಾಲ್ಯ ಆಗಿದೆ ಅಂತ ಹೇಳಿದ್ದು ಆ ಸುರೇಂದ್ರ ತೀರ್ಥರು ತುಳಸಿ ವನವನ್ನು ಅರ್ಪಣೆ ಮಾಡಿರ್ತಾರೆ ಭಗವಂತನಿಗೆ. ಅರ್ಪಣೆ ಮಾಡಿದ ತುಳಸಿಯನ್ನು ಮತ್ತೆ ತಂದರೆ ನಿರ್ಮಾಲ್ಯ ಆಗ್ತದೆ. ಹಾಗೆ ಅತ್ಯದ್ಭುತವಾದಂಥ ಅನುಸಂಧಾನಪೂರ್ವಕವಾಗಿ ಮಾಡಬೇಕು. ತುಳಸಿಯನ್ನು ತರೋದು ಭಾರೀ ಕಷ್ಟ. ತುಳಸಿಯನ್ನು ಉಗುರು ಬಡಿಬಾರ್ದು, ಬಾಯಿಂದ ಅದ್ರ ಉಸಿರು ಬಡಿಬಾರ್ದು ಇತ್ಯಾದೆಲ್ಲ. ಅದಕ್ಕೋಸ್ಕರವಾಗಿ ನಾವು ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಕೇಳ್ತೇವೆ, ಹನುಮಂತ ದೇವರಿಗೆ ಸಂಜೀವಿನಿ ಪರ್ವತವನ್ನು ತರಲಿಕ್ಕೆ ಅಷ್ಟು ಆಯಾಸ ಆಗಲಿಲ್ಲ. ಒಂದಿಷ್ಟು ತುಳಸಿ ರಾಮದೇವರ ಪೂಜೆಗೆ ತುಳಸಿ ತರಬೇಕಾದ್ರೆ ಭಾರಿ ಕಷ್ಟ ಆಗ್ತಾ ಇತ್ತಂತೆ. ಹಾಗೆ ಅಷ್ಟು ತುಳಸಿಯ ಮಹಿಮೆಯನ್ನು ಹೇಳಿದ್ದಾರೆ. ಅದನ್ನು ಹೇಗೆ ತರಬೇಕು, ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲ ಇತ್ಯಾದಿಗಳೆಲ್ಲ ತೆಗೆಯೋದು ಅದನ್ನು ನಿಷೇಧ ಅಂತ ಹೇಳಿದ್ದಾರೆ. ದ್ವಾದಶಿ ಈ ರೀತಿಯಾಗಿ ತುಳಸಿಯನ್ನು ತೆಗೆಯುವಂಥದ್ದು ಒಂದು ದಿನ, ಕೆಲವು ದಿನ ಇದೆ, ಕೆಲವು ದಿನ ನಿಷೇಧ ಅಂತ ಹೇಳಿದ್ದಾರೆ. ಹಾಗೆ ಆ ತುಳಸಿಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರು. ವ್ಯಾಸರಾಜರು ಇದು ನಿರ್ಮಾಲ್ಯ ಆಗಿದೆ ಅಂತ ಹೇಳಿ ಕಳಿಸಿದಾಗ ಶಿಷ್ಯರಿಗೆ ಗೊತ್ತಾಯಿತು. ಪುನಃ ಮತ್ತೆ ಬಂದು ನೋಡಿದಾಗ ಸುಧೀಂದ್ರ ಅರ್ಪಣೆ ಮಾಡಿದ್ದು ಈ ರೀತಿಯಾಗಿ. ಅಂದರೆ ಇಲ್ಲಿ ತುಳಸಿ ಭಗವಂತನಿಗಾಗಿತ್ತು. ತಾತ್ಪರ್ಯ ಇಲ್ಲಿ ಅವರು ತುಳಸಿ ಅಂದರೆ ತಾತ್ಪರ್ಯ ಏನಂದರೆ ಅಷ್ಟು ಸುಂದರವಾಗಿ ಭಕ್ತಿಯಿಂದ ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ದರು, ವ್ಯಾಸರಾಜರು ಮತ್ತು ಸುರೇಂದ್ರ ತೀರ್ಥರು ಅಂತ ನಾವು ಕೇಳುತ್ತೇವೆ. ಹೀಗೆ ಪರಮಾತ್ಮನಿಗೆ ಪೂಜೆಯನ್ನು ಭಕ್ತಿಯಿಂದ ಮಾಡ್ತಾಯಿದ್ರು. ಮುಂದೆ ಆಶ್ರಮವಾಗಿದೆ. ಆಶ್ರಮವಾದ ಮೇಲೆ ವಿಜೇಂದ್ರ ಅಂತ ನಾಮಕರಣ ಮಾಡಿದ್ದಾರೆ. ಇನ್ನು ಈ ಸುರೇಂದ್ರರಂತರೇನು ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ಮಹಾಯತಿಗಳು. 3 ಬಾರಿ ಇಡೀ ಭೂಪ್ರದಕ್ಷಿಣೆ ಹಾಕಿದ್ದಾರೆ ಅಂತೆ. ನಡೆದುಕೊಂಡೇ ಕಾಲ್ನಡಿಗೆಯಿಂದ 3 ಬಾರಿ ಪ್ರದಕ್ಷಿಣೆ ಹಾಕಿ ಮಧ್ವಮತವನ್ನು ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂತಹ ಮಹಾನುಭಾವರು ವಿಜೇಂದ್ರರ ಗುರುಗಳು ಸುರೇಂದ್ರ ತೀರ್ಥರು ಅಂತಹ ಮಹಾನುಭಾವರು. ಹೀಗೆ ಮುಂದೆ ಆಶ್ರಮವಾಯಿತು. ಆಶ್ರಮವಾದ ಮೇಲೆ ವಿಜೇಂದ್ರ ವಾದ ಕೌಶಲ್ಯ, ವಾಕ್ಯಾರ್ಥದ ಕೌಶಲ್ಯ ಹೇಗಿತ್ತು ಅಂತ ನೋಡಿ. ಏಕೆಂದರೆ ಯತಿಗಳಿಗೆ ಮೇನ್ ಬೇಕಾದದ್ದು ವಾಕ್ಯಾರ್ಥವನ್ನು ಮಾಡಿ ಪೂರ್ವಪಕ್ಷವನ್ನು ಸೋಲಿಸಿ ತಮ್ಮ ಮತವನ್ನು ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದೇ ಮುಖ್ಯ ಉದ್ದೇಶ. ಹಾಗೆ ವಾದ ಕೌಶಲ್ಯ ಹೇಗಿತ್ತಂದರೆ ಅಲ್ಲಿ ಒಬ್ಬ ಈ ಕುಂಭಕೋಣ ಅಂದರೆ ತುಂಬ ಪ್ರೀತಿ ವಿಜೇಂದ್ರರಿಗೆ. ಕುಂಭಕೋಣಕ್ಕೆ ಹೋಗಿದ್ದಾರೆ. ಅಲ್ಲಿ ಒಬ್ಬ ಅವೈದಿಕವಾಗಿ ವೇದದ ವಿರುದ್ಧವಾಗಿ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಇದ್ದಂತೆ. ಅವೈದಿಕವಾಗಿ ವೇದವನ್ನು ವಿರುದ್ಧವಾಗಿ ಸಿದ್ಧಾಂತ, ನಮ್ಮ ಸಿದ್ಧಾಂತಕ್ಕೆ ಹೇಗಿದೆ ಅದರ ವಿರುದ್ಧವಾಗಿ ಪ್ರಚಾರ ಮಾಡ್ತಾ ಇದ್ದಾನೆ. ಪ್ರಚಾರ ಮಾಡೋದು ಯಾರು ನಮ್ಮೊಟ್ಟಿಗೆ ವಾದಕ್ಕೆ ಬರ್ತಾರೆ ಬರಲಿ ಅಂಥೇಳಿ ಅವ್ರನ್ನ ವಾದದಿಂದ ಸೋಲಿಸಿ ಅಷ್ಟೇ ಅಲ್ಲ, ಅವರನ್ನು ಅವೈದಿಕರನ್ನಾಗಿ ಮಾಡಿ ಮತ್ತೆ ಅದಕ್ಕೆ ಅವೈದಿಕ ಮಾರ್ಗಕ್ಕೆ ಅವ್ರನ್ನ ಹಚ್ಚೋದು. ಪುನಃ ತಾವು ಏನು ಇವ್ರನ್ನ ತಿದ್ದಬೇಕು ಅಂತ ಬಂದಿದ್ದರೋ ತಾವೇ ಅವರಿಗೆ ವಿರುದ್ಧವಾಗಿ ಹೇಳಿ ತನ್ನ ಮತದಕ್ಕೆ ತನಗೆ ಬೇಕಾದ ಹಾಗೆ ಅವ್ರನ್ನ ಕನ್ವರ್ಷನ್ ಹೇಳ್ತೇವಲ್ಲ, ಹಾಗೆ ಕನ್ವರ್ಟ್ ಮಾಡ್ತಾ ಇದ್ದಂತೆ. ಇದು ವಿಜೇಂದ್ರಿಗೆ ಸುದ್ದಿ ಗೊತ್ತಾಗಿ ನಾವು ಅವ್ರೊಟ್ಟಿಗೆ ವಾದವನ್ನು ಮಾಡ್ತೇವೆ ಅಂತ ಹೇಳಿದರು. ವಿಜೇಂದ್ರ ವಾದವನ್ನು ಮಾಡ್ತೇವೆ, ಮಾಡಿ ಅವನು ಸೋಲ್ತ. ಯಾಕಂದರೆ ಎಲ್ಲವೂ ಧರ್ಮ ವಿರುದ್ಧವಾಗಿ ಅವನು ಪ್ರಚಾರ ಮಾಡ್ತಾ ಇದ್ದಾನೆ. ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಅದನ್ನು ವಿರುದ್ಧವಾಗಿ ಅಲ್ಲ, ನಾವು ಅದನ್ನು ಅವನೊಟ್ಟಿಗೆ ವಾದ ಮಾಡ್ತೇವೆ ಎಂಬುದಾಗಿ. ಸರಿ, ಒಂದು ದಿನ ನಿಗದಿಯಾಗಿ ಒಂದು ಸ್ಥಳ ನಿಗದಿ ಆದಾಗ ಸರಿ ಇಬ್ಬರು ಹೊರಡ್ತಾ ಇದ್ದಾರೆ. ಇಬ್ಬರು ಈಗಿನ ಕಾಲ ಥರ ಆಗ ವಾಹನದ ವ್ಯವಸ್ಥೆ ಇಲ್ಲ, ಮೇಣೆಯೋ ಅಥವಾ ಪಲ್ಲಕ್ಕಿಯೋ ಅಂತ ನಾವು ಕೇಳ್ತೇವಲ್ಲ, ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಇಬ್ಬರು ಹೋಗ್ತಾ ಇದ್ದಾರೆ. ಇಬ್ಬರದು ಒಂದು ಕಡೆ ಸಮಾಗಮ, ಒಂದು ರಸ್ತೆ ಮುಖಾಂತರ ಹೋಗಬೇಕು. ಇಬ್ಬರು ಒಟ್ಟಿಗೆ ಕಲಿತಾಗ ಆ ಅವೈದಿಕನಾದಂಥವನು ನಾನು ಅಲ್ಲಿವರೆಗೂ ಯಾಕೆ ಇವ್ರನ್ನ ಕರ್ಕೊಂಡು ಹೋಗೋದು, ಇಲ್ಲೇ ಸೋಲಿಸ್ಬಿಡೋಣ ಅಂತಂದು ತನ್ನ ಪಲ್ಲಕ್ಕಿಯನ್ನು ಇಳಿಸಿ ಅವರ ಶಿಷ್ಯರು ಇಳಿಸಿ ಒಂದು ಗೋಡೆಗೆ ಬೆನ್ನು ಹಾಕಿ ಕುಳಿತುಕೊಳ್ತಾರೆ. ಗೋಡೆಗೆ ಬೆನ್ನು ಹಾಕಿ ಕುಳಿತುಕೊಂಡಾಗ ಇವನ ವಿದ್ಯೆಯಿಂದ ಆ ಗೋಡೆ ಒಟ್ಟಿಗೆ ಇವರು ಹೋಗ್ತಾ ಇದ್ದಾನೆ ಅವೈದಿಕವನ್ನವಾಗಿ ಭಾಸವಾಯಿತು. ಕೂತಲ್ಲೇ ಇದ್ದಾನೆ, ಆದರೆ ಗೋಡೆ ಒಟ್ಟಿಗೆ ಓಡ್ತಾ ಇದೆ ಹಾಗೆ. ಅದು ಶಿಷ್ಯರು ನೋಡಿ ಗಾಬರಿ ಆಯಿತು. ಸ್ವಾಮಿ, ಇದೇನೋ ಭಾರಿ ವಿದ್ಯೆ ಇದೆ ಅವನ ಹತ್ರ, ಸುಮ್ಮನೆ ನಾವು ಅಲ್ಲಿವರೆಗೆ ಹೋಗಿ ಸೋಲ್ತು ಅಪಮಾನ ಆಗೋದು ಬೇಡ, ಹೊರಟೋಗೋಣ ಅಂತ ಹೇಳ್ತಾರಂತೆ ವಿಜೇಂದ್ರ ಶಿಷ್ಯರು. ವಿಜೇಂದ್ರ 64 ವಿದ್ಯೆ ಬಲ್ಲವರಿಗೆ ಇದು ಯಾವ ಒಂದು ಲೆಕ್ಕ? ಕೊನೆಗೆ ಹೇಳ್ತಾರಂತೆ, ನನ್ನ ಪಲ್ಲಕ್ಕಿಯನ್ನು ಇಳಿಸು ಅಂತ ಹೇಳ್ತಾರಂತೆ. ಇಳಿಸಿದಾಗ ಇವರು ಕೂತ್ಕೊಂಡು ನೋಡಿದಾಗ ಏನು ಅವನು ಗೋಡೆ ಸಮೇತ ಕೂತ್ಕೊಂಡು ಗೋಡೆ ಸಮೇತ ಇನ್ನು ಹಾರಿ ಹೋಗ್ತಾ ಇದ್ನಲ್ಲ, ಕಾಣ್ತಾ ಇತ್ತಲ್ಲ,
ಇವರ ಪಲ್ಲಕ್ಕಿ ಅವನ ತಲೆ ಮೇಲೆ ಕೂತ್ಕೊಂಡು ಹೋಗುವಾಗ ಕಾಣ್ತಾ ಇತ್ತಂತೆ. ನೋಡಿ ವಿಜೇಂದ್ರ ಮಹಿಮೆ ಹೇಗೆ, ಅವನು ಕೂತ್ಕೊಂಡು ಹೋಗ್ತಾ ಇದ್ದಾನೆ ಗೋಡೆ, ಅವನ ತಲೆ ಮೇಲೆ ಪಲ್ಲಕ್ಕಿ ಕೂತ್ಕೊಂಡು, ಅದರಲ್ಲಿ ಅವರು ಇದ್ದಾರೆ ವಿಜೇಂದ್ರ, ತಲೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಇವರು ವಿದ್ಯೆಯನ್ನು ತೋರಿಸಿದ್ದು. ಹೋಗ್ತಾ ಇದ್ದಾರೆ. ಮುಂದೆ ಮತ್ತೆ ಅಲ್ಲಿ ಆ ಜಾಗ ನಿಗದಿಯಾದ ಸ್ಥಳಕ್ಕೆ ಹೋಗಿ ವಾದ ವಿವಾದ ಶುರುವಾಯಿತು. ವಾದದಲ್ಲಿ ಆ ಅವೈದಿಕ ಸೋಲ್ತಾನೆ. ಅವನನ್ನು ಎಲ್ಲದಕ್ಕೂ ಸೋತು ಅವನನ್ನು ಮುಂದೆ ಪರಾಜಯನನ್ನಾಗಿ ಮಾಡ್ತಾರೆ. ಎಲ್ಲದಕ್ಕೂ ಇವರು ಹೇಗೆ ಅವರು ಸೋತಿದ್ದು ಅಂತಂದರೆ, ಅವರು ಇಂದರು ಹೆದರಲಿಲ್ಲ. ಯಾಕಂದರೆ ನನ್ನ ಹತ್ರ ಬ್ರಹ್ಮವಿದ್ಯೆ ಇದೆ, ಆ ಬ್ರಹ್ಮವಿದ್ಯೆಯಿಂದ ಯಾವ ವಿದ್ಯೆಯೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅಗಾಧವಾದ ನಂಬಿಕೆ ವಿಜೇಂದ್ರಿಗೆ. ಇವರು ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಇವರು ವ್ಯಾಸರಾಜರ ಇಬ್ಬರು ಶಿಷ್ಯರು, ಯಾರು ವಿಜೇಂದ್ರರು ಮತ್ತು ವಾದಿರಾಜರು, ಇಬ್ಬರು ಮಿತ್ರರು. ಇವರು ಉತ್ತರ ಭಾರತ ಸಂಚಾರ, ಇವರು ದಕ್ಷಿಣ ಭಾರತ ಸಂಚಾರ. ಅಂದರೆ ಬ್ರಹ್ಮವಿದ್ಯೆಯನ್ನು ಹೇಗೆ ವಾದಿರಾಜರು ಕೂಡ ಬಲ್ಲವರಾಗಿದ್ದರು ಅಂತ ನಾವು ಅವ್ರ ತೀರ್ಥ ಪ್ರಬಂಧದಲ್ಲಿ ಕೇಳುತ್ತೇವೆ. ಒಂದು ಸಲ ಉತ್ತರ ಭಾರತ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಯಾರು, ವಾದಿರಾಜರು. ಅಲ್ಲಿ ಇವರು ಏನು ಕೊಟ್ಟರು, ಮಂತ್ರಾಶ್ ಕೊಟ್ಟರು ಅನುಗ್ರಹ ಆಗ್ತದೆ, ದಕ್ಷಿಣ ಭಾರತ से स्वामीजी आए ಅಂತ ಅವರೇನೋ ಒಂದು ಹೇಳಿಕೊಂಡು जो भी मन्नत मांगते तो भगवान उसके लिए हाँ गुरुजी ಆಶೀರ್ವಾದ ಕರ್ತೆ ಅಂತಂದ ಕೂಡಲೇ ಸರಿ ನಮಗೂ ಸಂತಾನವಿಲ್ಲ. ಒಂದು ದಂಪತಿಗಳು ಮನೆಗೆ ಕರೆಸಿದರು ಉತ್ತರ ಭಾರತದಲ್ಲಿ, ಹಿಂದಿ ಪ್ರಾಂತ. ನಮಗೂ ಒಳ್ಳೆ ಸಂತಾನವಾದರೆ ನಾವು ಅನುಗ್ರಹ ಮಾಡ್ತಾರೇನೋ ವಿಚಾರ ಮಾಡಿ 10-12 ವರ್ಷ ಆಗಿದೆ, ಸಂತಾನವಾಗಿಲ್ಲ ಎಂಬುದಾಗಿ ತಿಳಿದು ಭದ್ರಾಜ ಸ್ವಾಮಿ ಕರೆಸ್ತಾರೆ. ಕರೆಸಿ ಆಶೀರ್ವಾದ ಮಾಡಬೇಕು ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಅವರು ಕೂಡ ನೋಡ್ತಾರೆ ತಮ್ಮ ದಿವ್ಯಶಕ್ತಿಯಿಂದ ಇವರಿಗೆ ಸಂತಾನದ ಭಾಗ್ಯವೇ ಇಲ್ಲ ಈ ಜನ್ಮದಲ್ಲಿ. ಹೇಳ್ತಾರೆ, ಇಸ್ ಜನ್ಮ ಮೇ ತುಮ್ ಆಪ್ ಲೋಗೋ ಸಂತಾನ ಕ ಭಾಗ್ಯ ನಹಿ ಅಂತ ಹೇಳಿ, ಮುಂದಿನ ಜನ್ಮದಲ್ಲಿ ಪುನಃ ನೀವು ದಂಪತಿಗಳಾಗಿ ಹುಡ್ತೀರಿ, ಅವಾಗ ಒಳ್ಳೆಯ ಸಂತಾನ ನಿಮ್ಮಲ್ಲಿ ಆಗ್ತದೆ, ನೀವು ಅದನ್ನು ವಿಚಾರ ಮಾಡಿಬಿಡಿ, ಬಿಟ್ಬಿಡಿ ಅಂತ ಹೇಳ್ತಾರೆ ವಾದಿರಾಜರು. ಸರಿ ಅಂತ ಹೇಳಿ ಅವರಿಗೆ ದುಃಖವಾಗ್ತದೆ, ದಂಪತಿಗಳಿಗೆ ಈ ಥರ ಹೇಳಿಬಿಟ್ರಲ್ಲ, ನಮಗೆ ಈ ಜನ್ಮದಲ್ಲಿ ಸಂತಾನವೇ ಇಲ್ಲ ಅಂತಂದು. ಸರಿ ಮುಂದೆ ಒಂದು ಸಲ ಇಷ್ಟು ಸಮಯ ಆಗ್ತದೆ. ಮುಂದೆ ಒಬ್ಬ ಈ ಕೆಲವೆಲ್ಲ ಮಾಟ ಮಂತ್ರ ಮಾಡೋರು ಇರ್ತಾರೆ ನೋಡಿ, ಬಾಬಾಗಳಂತ, ಬಂಗಾಲಿ ಬಾಬಾ, ಆ ಬಾಬಾ ಈ ಬಾಬಾ ಅಂತ ನಾವು ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡೋದಿಲ್ವ, ಅಂಥ ಒಂದು ಬಾಬಾ ಆ ಪ್ರಾಂತದಲ್ಲಿ ಹೋಗ್ತಾ ಇದ್ದಾಗ ಅವ್ರನ್ನ ಕರೆಸಿ ಕೇಳ್ತಾರಂತೆ, ಇವ್ರನ್ನಾದ್ರೂ ಒಂದು ಏನು ಪ್ರಯತ್ನ ಮಾಡೋಣ ಅಂತ ಹೇಳಿ ಕರೆಸಿದಾಗ ಅವ ಹೇಳ್ತಾನಂತೆ, ನಮ್ಮ ಈ ಸಂತಾನಕ್ಕೆ ಒಬ್ಬರು ದಕ್ಷಿಣ ಭಾರತದಿಂದ ಸ್ವಾಮಿಗಳು ಬಂದಿದ್ದರು, ಅವ್ರು ಆಗಲ್ಲ ಅಂತ ಹೇಳಿದರು ನಿಮಗೆ ಸಂತಾನ, ಹೀಗೆ ಹೇಳಿದ್ದಾರೆ, ಮತ್ತು ನಮ್ಗೆ ಸ್ವಲ್ಪ ಅಸಮಾಧಾನ ಆಗಿದೆ, ಏನಾದರೂ ಉಂಟಾ ಉಪಾಯ ಬೇರೆ ಏನಾದರೂ ಅಂತ ಕೇಳಿದಾಗ ಅವರೇ ಹೇಳಿದ್ದು ನಿಮಗೆ ಸಂತಾನ ಒಳ್ಳೆ ಸಂತಾನ ಆಗ್ತದೆ, ಯಾರು ಹೇಳಿದ್ದು ನಿಮಗೆ ಆಗೋದಿಲ್ಲ ಅಂಥೇಳಿ ಅವ್ರಿಗೇನೋ ಒಂದು ಕೊಟ್ಟು ಒಳ್ಳೆ ಉತ್ತಮ ಸಂತಾನ, ಒಳ್ಳೆ ಟ್ವಿನ್ಸ್ ಇಬ್ಬರು ಮಕ್ಕಳು ಹುಡ್ತಾರೆ ನಿಮಗಂತ ಆ ಬಾಬಾ ಹೇಳಿಬಿಟ್ಟ. ಹಾಗಾದರೆ ವಾದಿರಾಜ ಸ್ವಾಮಿ ಹೇಳಿದ್ದು ಸುಳ್ಳಾಯಿತು ಅಂತ ನಮಗೆ ಮೇಲ್ನೋಟಕ್ಕೆ ತೋರ್ತದೆ. ಆಯಿತು ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಏನೋ ಕೊಟ್ಟು ಹೋದ. ಒಳ್ಳೆ 9 ತಿಂಗಳಲ್ಲಿ ಆ ದಂಪತಿಗಳಿಗೆ ಒಳ್ಳೆಯ ಟ್ವಿನ್ಸ್ ಮಕ್ಕಳು ಅವ್ರು ಹೇಳದಂಗೆ ಹುಟ್ಟಿದ್ರು. ಅವಳಿ ಜೋಳಿ ಮಕ್ಕಳು ಸುಂದರವಾಗಿ ಬೆಳೀತಾ ಇದ್ದಾರೆ. 8 ವರ್ಷ ಆಯಿತು, 10 ವರ್ಷ ಆಯಿತು, 12 ವರ್ಷ ಆಯಿತು, ಒಳ್ಳೆ ರೀತಿಯಿಂದ ಬೆಳೀತಾ ಇದ್ದಾರೆ. ಮತ್ತೊಂದು 10-12 ವರ್ಷ ಆದಮೇಲೆ ವಾದಿರಾಜ ಸ್ವಾಮಿ ಅದೇ ಮಾರ್ಗದಲ್ಲಿ ಮತ್ತು ಉತ್ತರ ಭಾರತ ಸಂಚಾರವನ್ನು ಕೈಗೊಂಡಿದ್ದಾಗ ಇವ್ರನ್ನ ಕರೆಸಿ ನೋಡ್ತಾರೆ, ಏನಿದು ಎಂಬುದಾಗಿ ಕೇಳಿದಾಗ, ಸ್ವಾಮಿ ನೀವು ಸಂತಾನ ಇಲ್ಲ ಅಂದಿದ್ರಿ, ಸುಂದರವಾದಂಥ 2 ಮಕ್ಕಳು 12-14 ವರ್ಷದ ಮಕ್ಕಳಿದ್ದಾರೆ ನೋಡಿ ಅಂತ ಅವ್ರಿಗೆ ತೋರಿಸಿದಾಗ, ಸ್ವಾಮಿಗಳ ಮಾತು ಹೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ವಾದಿರಾಜ ಮಹಾನ್ ಭೈವರು ಒಂದು ತೀರ್ಥವನ್ನು, ಕಮಂಡಲಿದ್ದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಅವು ಎರಡೂ ಕೂಡ ರಾಕ್ಷಸರಾಗಿ ನಿಂತರಂತೆ. 2 ಸುಂದರವಾದ ಮಕ್ಕಳು ರಾಕ್ಷಸವಾಗಿ ನಿಂತರಂತೆ. ಅವರಿಗೆ ದುಃಖವಾಯಿತು, ಆಶ್ಚರ್ಯವಾಯಿತಂತೆ ಇಬ್ಬರು ದಂಪತಿಗಳಿಗೆ. ಇಷ್ಟು 12-15 ವರ್ಷದ ಮಕ್ಕಳು ಸುಂದರವಾಗಿ ಬೆಳೀತಾ ಇದ್ದಾರೆ, ಅವಳಿ ಜೋಳಿ ಮಕ್ಕಳು, ಏನಿದು ಪರಿಸ್ಥಿತಿ, ಹೀಗಾಯ್ತಲ್ಲ, ಏನು ಮಾಡಿದ್ರು, ಮತ್ತೇನಾದರೂ ಮಾಡಿದ್ರು ಅಂತ ಸ್ವಾಮಿ ಅಂತಂದು, ಮೇ ನೈ ಬೋಲಂಗ ಒಯ್ ಲೋಗ್ ಬೋಲ್ತೆ ಅಂತ ಹೇಳಿದ್ರು. ನಾನೇನು ಹೇಳಲ್ಲ, ಮಕ್ಕಳು ಹೇಳ್ತಾರೆ ಅಂತಂದು ಇಬ್ಬರು ರಾಕ್ಷಸರು ಹೇಳ್ತಾರೆ. ಯಾರು ನೀವು ಅಂತ ಕೇಳಿದಾಗ, ಇಲ್ಲ ನಾವು ಈ ಥರ ಬಾಬಾನ ಶಿಷ್ಯರು, ಯಾರು ಸಂತಾನ ಇಲ್ಲ ಅಂತಂದರೆ ಅವರು ಬಂದು ಅನುಗ್ರಹ ಮಾಡ್ತಾರೆ, ಅವರು ನಮ್ಮ ಬಾಬಾ ಒಂದು, ಅವರ ಹೊಟ್ಟೆಯಲ್ಲಿ ನಾವು ಹುಟ್ಟಿ 10-15 ವರ್ಷ ಇದ್ದು ಕೊನೆಗೆ ಅವರನ್ನು ಸಂಹಾರ ಮಾಡಿ ಅವರಲ್ಲಿದ್ದಂಥ ಆಸ್ತಿ ಅಂತಸ್ತು ಎಲ್ಲವನ್ನು ತಗೊಂಡು ನಮ್ಮ ಈ ಬಾಬಾಕ್ಕೆ ನಾವು ಕೊಡ್ತೇವೆ.
ಅಂದಾಗ ಆಶ್ಚರ್ಯವಾಯಿತಂತವ್ರಿಗೆ. ಸ್ವಾಮಿ, ನಿಮ್ಮ ಮಾತನ್ನು ಕೇಳಿ ನಾವು ಬಿಟ್ಟಿದ್ರೆ ಸರಿ ಹೋಗ್ತಿತ್ತು, ಇವರು ಯಾರ್ದೋ ಮಾತು ಕೇಳಿ ನಮ್ಮದು ಅಪರಾಧವಾಯಿತು, ಇಲ್ಲಾಂದರೆ ಎಲ್ಲವನ್ನು ನಮ್ಮನ್ನು ಕೊಂದು ಆಸ್ತಿಯನ್ನೆಲ್ಲ ತೊಗೊಳುವಂಥ ರಾಕ್ಷಸರು ಇವರು ಅಂತ ನಮಗೆ ಗೊತ್ತಿರಲಿಲ್ಲ ಅಂಥೇಳಿ ಸ್ವಾಮಿಗಳ ಹತ್ರ ತಪ್ಪಾಯಿತು ಅಂತ ಮತ್ತೆ ಕ್ಷಮಾರ್ಪಣೆ ಕೇಳ್ತಾರೆ ಅಂತ ನಾವು ಅವರು ತೀರ್ಥ ಪ್ರಬಂಧದಲ್ಲಿ ಇತಿಹಾಸದಲ್ಲಿ ಕೇಳ್ತಂತೂ ಬ್ರಹ್ಮವಿದ್ಯೆಯಿಂದ ವಾದಿರಾಜರು ವಿಜೇಂದ್ರರು ಪಡೆದದ್ದು ಯಾವುದೋ ಬಾಬಾನನ್ನು ಒಲಿಸಿಕೊಂಡು ತೊಗೊಳೋದಂಥ ವಿದ್ಯೆ ಅಲ್ಲ, ಬ್ರಹ್ಮವಿದ್ಯೆ ಅಂತ ಅದಕ್ಕೆ ತೋರಿಸ್ಲಿಕ್ಕೋಸ್ಕರವಾಗಿ ಅವರು ನಮಗೆ ಇದ್ರ ತೀರ್ಥ ಪ್ರಬಂಧದಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಮುಂದೆ ವಾದದಲ್ಲಿ ಸೋಲಿಸ್ತಾರೆ. ಅಷ್ಟೇ ಅಲ್ಲ, ಆ ಅವೈದಿಕನಾದಂಥವನು ಕುಂಭಕೋಣದಲ್ಲಿ ವಿಜೇಂದ್ರೊಟ್ಟಿಗಿದ್ದಂಥ ಅವೈದಿಕನು ನೀವು ನಮ್ಮೊಟ್ಟಿಗೆ ವಾದ ಹಾಕಿ ಒಂದು ಪ್ರತಿಜ್ಞೆ ಮಾಡ್ತಾನೆ, ನಮ್ಮನ್ನು ಸೋಲಿಸಿದರೆ ಇಡೀ ಕುಂಭಕೋಣದಲ್ಲಿರ್ತಕ್ಕಂಥ ದೇವಸ್ಥಾನಗಳೆಲ್ಲ ಅವನ ಆಧಿಪತ್ಯದಲ್ಲಿತ್ತು. ನಾವು ಯಾವ ದೊಡ್ಡ ನಗರದಲ್ಲೂ ಎಷ್ಟು ದೇವಸ್ಥಾನ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ದೇವಸ್ಥಾನ ಕುಂಭಕೋಣದಲ್ಲಿದೆ. ತುಂಬ ದೇವಸ್ಥಾನಗಳು, ಕುಂಬೇಶ್ವರ, ಆಮೇಲೆ ಶಾಂಗ್ರಪಾಣಿ ಇತ್ಯಾದಿ ದೇವಸ್ಥಾನಗಳೆಲ್ಲ ತುಂಬ ಇದೆ. ಆ ದೇವಸ್ಥಾನ ಎಲ್ಲ ನಿಮಗೆ ಬರೆದು ಕೊಡ್ತೇನೆ. ಅಷ್ಟೇ ಅಲ್ಲ, ನನಗೋಸ್ಕರ ಒಂದು ಮಠವನ್ನು ನಾನು ಇಟ್ಕೊಂಡಿದ್ದೇನೆ ಸ್ವಾಮಿ, ನನ್ನನ್ನು ಸೋಲಿಸಿದರೆ ಅದನ್ನು ನಾನು ನಿಮಗೆ ಬರೆದು ಕೊಡ್ತೇನೆ ಅಂತ ಆಗಿ ಹೇಳ್ತಾನೆ. ಕೊನೆಗೆ ವಾದ ವಿವಾದ ನಡೆದು ಸೋಲ್ತಾನೆ. ವಾದದಲ್ಲಿ ಕೊನೆಗೆ ಕುಂಬೇಶ್ವರ ಮತ್ತು ಇದನ್ನೆಲ್ಲ ಇವರಿಗೆ ಕೊಟ್ಟು ಆ ಮಠವನ್ನು ಕೂಡ ಅವ್ರಿಗೆ ಕೊಟ್ಟು ತಾನು ಅಲ್ಲಿಂದ ಹೋಗ್ತಾನೆ. ಇವತ್ತಿಗೂ ನಾವು ವಿಜೇಂದ್ರ ಮಠ ಅಂತ ಕುಂಭಕೋಣದಲ್ಲಿ ಏನು ಕೇಳ್ತೇವಲ್ಲ, ವಿಜೇಂದ್ರ ಸ್ವಾಮಿ ವಾದದಲ್ಲಿ ಆ ಅವೈದಿಕನನ್ನು ಸೋಲಿಸಿ ತಾವು ಪಡೆದಂತಹ ಆ ಜಾಗ, ಆ ಮಠ, ಅಲ್ಲಿಯೇ ವಿಜೇಂದ್ರ ಸ್ವಾಮಿಗಳ ವೃಂದಾವನವೂ ಕೂಡ ಇದೆ ಅಂತ ನಾವು ನೋಡ್ತೇವೆ. ಇದನ್ನು ನೋಡ್ತೇವೆ, ಅದು ಇತಿಹಾಸ. ಹೀಗೆ ಎರಡನೇ ಕ್ಷಣಕ್ಕೆ ಅದನ್ನೆಲ್ಲ ಕೊಟ್ಟು ಸ್ವಾಮಿಗಳಿಗೆ ಕೊಟ್ಟು ತಾನು ಮುಂದೆ ಬಿಟ್ಟು ಹೋಗ್ತಾನೆ. ಹೀಗೆ ಅದು ಮುಂದೆ ವಿಜೇಂದ್ರ ಮಠ ಎಂಬುದಾಗಿ ಅದು ಪ್ರಸಿದ್ಧಿಯನ್ನು ಹೊಂದುತ್ತದೆ. ಇದು ಇತಿಹಾಸ. ಹೀಗೆ ಆದಾಗ ಮತ್ತೆ ಅಷ್ಟಕ್ಕೆ ಬಿಡಲಿಲ್ಲ ವಿಜೇಂದ್ರರು, ಮತ್ತೆ ಘೋಷಣೆ ಮಾಡ್ತಾರೆ, ಯಾರು ನನ್ನೊಟ್ಟಿಗೆ ಯಾವ ರೀತಿಯಿಂದಾದರೂ ವಿದ್ಯೆಯಲ್ಲಿ ನಮ್ಮೊಟ್ಟಿಗೆ ಪರೀಕ್ಷೆಗೆ ಬರ್ತಾರೆ ಬರಲಿ ಎಂಬುದಾಗಿ ಮತ್ತೆ ಪ್ರತಿಜ್ಞೆ ಮಾಡ್ತಾರೆ ಸ್ವಾಮಿ ವಿಜೇಂದ್ರರು ಅಂತ ಹೇಳಿ ಮುಂದೆ ಇವರು ಎಲ್ಲಿಗೆ ಹೋಗ್ತಾರೆ? ಕೇರಳಕ್ಕೆ ಹೋಗ್ತಾರೆ. ಅನಂತ ಶಯನನ ದರ್ಶನಕ್ಕಾಗಿ ವಿಜೇಂದ್ರ ಶ್ರೀಪಾದಂಗಳವರು ಹೋಗ್ತಾರೆ. ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ತಾರೆ. ಅಲ್ಲಿ ಒಬ್ಬ ಮಾಂತ್ರಿಕನು ಒಂದು ನಿಂಬೆಹಣ್ಣು ತೊಗೊಂಡು ಬರ್ತಾನೆ. ಸ್ವಾಮಿ ಹತ್ರ ಮಾತಾಡ್ತಾನೆ, ಸ್ವಾಮಿ, ಮಂತ್ರವಿದ್ಯೆಯನ್ನು ನೀವು ನನ್ನ ಮಂತ್ರವಿದ್ಯೆ ಇದೆ, ಆ ಮಂತ್ರವಿದ್ಯೆಯನ್ನು ನೀವು ಸೋಲಿಸ್ತೀರಾ ಅಂತ ಕೇಳ್ತಾರೆ. ಸ್ವಾಮಿ ಇದೇನಂತ ಆಗ್ಬೋದು ಅಂತ ಹೇಳ್ತಾರೆ. ಆಗ್ಬೋದು, ಅಷ್ಟೇ ಅಲ್ಲ, ನಾನು ಒಂದು ನಿಂಬೆಹಣ್ಣು ಇಡ್ತೇನೆ, ಇಟ್ಟು ಅದಕ್ಕೆ 7 ಗೆರೆ ಹಾಕ್ತೇನೆ. ಒಂದೊಂದು ಗೆರೆಯನ್ನು ದಾಟಿ ನೀವು ಆ ನಿಂಬೆಹಣ್ಣು ತೊಗೊಂಡು ಬಂದು ನನಗೆ ಕೊಟ್ಟರೆ ನಾನು ಸೋಲ್ತೇನೆ. ನಿಮ್ಗೆ ಆಗದೆ ಇದ್ದರೆ ನೀವು ಸೋಲು ಒಪ್ಕೊಳ್ಬೇಕು ಅಂತ. ವಿಜೇಂದ್ರ ಸ್ವಾಮಿಗೆ ಸೋಲು ಒಪ್ಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಅಷ್ಟೇ ಹೇಳ, ಅದು ಒಂದೊಂದು ಗೆರೆಯನ್ನು ದಾಟುವಾಗ ಕಠಿಣವಾಗಿ ನೀವು ದಾಟಬೇಕಾಗ್ತದೆ. ಒಂದು ಗೆರೆಯನ್ನು ದಾಟಬೇಕಾದ್ರೆ ಬೆಂಕಿಯ ವೃಷ್ಟಿ ಆಗ್ತದೆ. ಇನ್ನೊಂದು ಗೆರೆಯನ್ನು ದಾಟಬೇಕಾದ್ರೆ ಪಿಶಾಚಿ ಬರ್ತದೆ. ಇನ್ನೊಂದು ಗೆರೆ ದಾಟುವಾಗ ತ್ರಿಶೂಲ ಬಂದು ಚುಚ್ತದೆ. ಇನ್ನೊಂದು ಗೆರೆ ದಾಟುವಾಗ ಘಟಸರ್ಪಗಳೆಲ್ಲ ಬರ್ತದೆ. ಇಷ್ಟು ನನ್ನ ಮಂತ್ರವಿದ್ಯೆಯಿಂದ ಅದನ್ನು ನಾನು ಇಟ್ಟಿದ್ದೇನೆ ಅಂತ ಹೇಳಿದಾಗ ವಿಜೇಂದ್ರ ಇದೇನೆಲ್ಲ ಲೆಕ್ಕ ಆಗ್ಬೋದು ಅಂಥೇಳಿ ಇದನ್ನು ನಾನು ಮಾಡೋದಲ್ಲ, ನನ್ನ ಶಿಷ್ಯನಿಂದ ಮಾಡಿಸ್ತೇನೆ ಅಂತಂದರು. ಕರೆದ್ರು ಶಿಷ್ಯನನ್ನು. ಶಿಷ್ಯರಿಗೆ ಗಾಬರಿ ಆಯಿತು. ಇದೇನು ಸ್ವಾಮಿ, ನಾನೇನೋ ಒಂದು ಪಾಠ ಗೀಟ ಕೇಳಲಿಕ್ಕೆ ಬಂದವನು, ನಾನು ಈ ಥರ ಹೇಳೋದನ್ನು ನೋಡಿದರೆ ನನಗೆ ಹೆದರಿಕೆ ಆಗ್ತದೆ, ಇನ್ನು ನಾನು ಹೋಗಿ ಗೆರೆ ದಾಟಿ ತರೋದಾ ಅಂಥೇಳಿ ಹೆದರಿಕೆಯಿಂದ ಸುಮ್ಮನೆ ನಿಂತಾನೆ. ಸ್ವಾಮಿ ಕರೆದು ಹೇಳ್ತಾರೆ, ಏನಾಗೋದಿಲ್ಲ, ಹೆದರಬೇಡ, ನಾನಿದ್ದೇನೆ ಅಂಥೇಳಿ ತಲೆ ಮೇಲೆ ಕೈ ಇಟ್ಟು ಮಂತ್ರಾಕ್ಷತೆ ಹಾಕ್ತಾರೆ ಅವನ ಮೇಲೆ. ಮಂತ್ರಾಕ್ಷತೆಯ ಮಹಿಮೆ ಹೇಗಂತೂ ಕೂಡ ಅಲ್ಲಿ ತೋರಿಸ್ತಾರೆ ವಿಜೇಂದ್ರ ಸ್ವಾಮಿಗಳು. ಒಂದೊಂದು ಗೆರೆಯನ್ನು ದಾಡ್ತಾನೆ, ಬೆಂಕಿ ವೃಷ್ಟಿ ಅದು ಪರಿವರ್ತನೆಯಾಗಿ ಇವನ ಮೇಲೆ ಕ್ಷೀರಾಭಿಷೇಕ ಆಯ್ತಂತ ನಾವು ಕೇಳ್ತೀವಿ. ಇನ್ನೊಂದು ಗೆರೆ ದಾಟಿದಾಗ ತ್ರಿಶೂಲ ಇವನಿಗೆ ಚುಚ್ಚಲಿಕ್ಕೆ ಬಂತಂತೆ. ತ್ರಿಶೂಲ ಅವನಲ್ಲೇ ಬೂದಿ ಹಾಕ್ತಾ ಇದ್ದಾನೆ, ಇವನಿಗೇನಾದರೂ ಆಗಲಿ ಎಂಬುದು. ಆ ಬೂದಿ ಏನೂ ನಡೀತಾ ಇಲ್ಲ. ತ್ರಿಶೂಲ ಚುಚ್ಚಲಿಕ್ಕೆ ಬಂದಾಗ ಅದು ಹೂವಿನ ಮಾಲೆಯಾಗಿ ಅವನ ಕೊರಳಿಗೆ ಬಂತಂತೆ. ಮುಂದೆ ಘಟಸರ್ಪ ಬಂತು. ಘಟಸರ್ಪ ಬಂದಾಗ ಆ ಘಟಸರ್ಪವು ಇವನನ್ನು ಸುತ್ತಿಕೊಂಡಾಗ ಮೇಲೆ ಎಲ್ಲೋ ಇದ್ದಂತಹ ಗರುಡ ಪಕ್ಷಿ ಬಂದು ಆ ಘಟಸರ್ಪವನ್ನು ತೊಗೊಂಡು ಹೋಯಿತು ಅಂತ ನಾವು ನೋಡ್ತೀವಿ, ಇತಿಹಾಸ ಕೇಳ್ತೇವೆ. ಆದ್ದರಿಂದ ಏನೂ ಮಾಡಲಿಕ್ಕಾಗಲಿಲ್ಲ. ನಿರಾಯಾಸವಾಗಿ ಆ ನಿಂಬೆಹಣ್ಣನ್ನು ತಂದು ಈ ಮಾಂತ್ರಿಕನಿಗೆ ಕೊಟ್ಟಾಗ ತೆಗೆದುಕೊಂಡು ಕೊಡ್ತಾರೆ. ಹೀಗೆ ಅಂದರೆ ತಾತ್ಪರ್ಯ ಅಲ್ಲಿ ಮಂತ್ರಾಕ್ಷತೆ ಮಹಿಮೆ ಶಿಷ್ಯನಿಗೂ ಕೂಡ ಅದನ್ನು ಏನು ಮಾಡಲಿಕ್ಕೆ, ಆ ಮಂತ್ರಿಕನ ವಿದ್ಯೆಯನ್ನು ಏನೂ ಕೂಡ ಮಾಡಲಿಕ್ಕಾಗಲಿಲ್ಲ.
ಆ ನಿರಾಳವಾಗಿ ಆ ನಿಂಬೆಹಣ್ಣು ತಂದು ಮಾಂತ್ರಿಗೆ ಕೊಟ್ಟಾಗ ಅವನು ಸೋತು, ನಮ್ಮ ಈ ಮಂತ್ರವಿದ್ಯೆ ನಿಮ್ಮ ಮುಂದೆ ನಡಿಲಿಲ್ಲ ಸ್ವಾಮಿ, ನಿಮ್ಮದೇ ಸಿದ್ಧಾಂತ ಅದು ಸಿದ್ಧಾಂತ ಅಂಥೇಳಿ ಶರಣಾಗತನಾಗಿ ಈ ಆಸುರಿ ವಿದ್ಯೆ ನಮ್ಮಿಂದ ಆಗಿದ್ದು ಅದು ಅಪ್ರಯೋಜಕ ಅಂತ ಹೇಳಿ ಮತ್ತೆ ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾನಂತೆ. ಮುಂದೆ ಅಲ್ಲಿ ಯಾಕೆಂದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಈ ಥರದ ವಿದ್ಯೆಯನ್ನು ತೋರಿಸುವುದು ನಿಷೇಧ ಅಂತ ಭಾಗವತ ಹೇಳ್ತದೆ. ಇವರೇನು ಸ್ವಾಮಿಗಳೇನು ತೋರಿಸಿದ್ರಲ್ಲ ಈ ಥರ ಬ್ರಹ್ಮವಿದ್ಯೆ ಇದೆಲ್ಲ ಇದು ನಿಷೇಧ ಅಂತ ಹೇಳಲಿಕ್ಕೋಸ್ಕರ ಭಾಗವತ ಹೇಳ್ತದೆ, ತೋರಿಸಬಾರ್ದು ಅಂತ ಹೇಳ್ತಾರೆ. ಅಂದರೆ ವೃಷಭನಾಮಕ ಪರಮಾತ್ಮನ ಭಾಗವತದಲ್ಲಿ ಕೇಳ್ತೇವೆ, ಇತಿಹಾಸ ಎಲ್ಲ ಬರ್ತದೆ ಅದರಲ್ಲೆಲ್ಲ ಇರಲಿ. ಪರಮಾತ್ಮ ಅದನ್ನು ವೃಷಭನಾಮಕ ಪರಮಾತ್ಮ ತೋರಿಸಲಿಲ್ಲ, ಭಾಗವತದಲ್ಲಿ ಇದು ಬರ್ತದೆ, ತೋರಿಸಲಿಲ್ಲ. ಯಾಕೆಂದರೆ ಜ್ಞಾನಿಗಳಿಗೆ ಈ ರೀತಿಯಾದಂಥ ವಿದ್ಯೆಯನ್ನು ಜ್ಞಾನಿಗಳು ತೋರಿಸಿದರೆ ಏನಂತಾರೆ ಜನ, ಭೇಷ್ ಭೇಷ್ ಅಂತ ಚಪ್ಪಾಳೆ ಹೊಡಿತಾರೆ. ಭಾರಿ ಭಾರಿ ವಿದ್ಯೆ ಕಲ್ತಿದ್ದಾರೆ ಸ್ವಾಮಿಗಳು ಅಂತ ಜ್ಞಾನಿಗಳನ್ನು ಕೊಂಡಾಡ್ತಾರೆ. ಅವಾಗ ಏನಾಗ್ತದೆ, ಜ್ಞಾನಿಗಳ ಮೀಸೆ ತಿರುಗ್ತಾರೆ. ಓ ನನ್ನನ್ನು ಹೊಗಳಿದ್ರು, ನಾನು ಭಾರಿ ಭೇಷ್ ಭೇಷ್ ಅಂತ ಅವರಿಗೆ ಅಹಂಕಾರ ಬರ್ತದೆ. ಅಹಂಕಾರ ಬಂದು ಅವರಿಗೆ ಮೋಕ್ಷವಾಗುವುದಂತಾದರೆ ಮೋಕ್ಷದಲ್ಲಿ ಆನಂದ ಹ್ರಾಸವಾಗ್ತದೆ. ಆದ್ದರಿಂದಾಗಿ ತೋರಿಸಬಾರ್ದೆಂಬುದಕ್ಕಾಗಿ ಎಂಬ ಶಿಕ್ಷಣಕ್ಕಾಗಿ ತನ್ನ ಈ ಸಿದ್ಧಿಯನ್ನು ಆ ವೃಷಭನಾಮ ಪರಮಾತ್ಮ ತೋರಿಸಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅಹಂಕಾರ ನೋಡಿ, ಮನುಷ್ಯನಿಗೆ ಅಹಂಕಾರ ಬಂದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮನುಷ್ಯರಿಗಲ್ಲ, ದೇವತೆಗಳು ಕೂಡ ಅಹಂಕಾರ ಬಿಟ್ಟಿದ್ದಲ್ಲ. ವಿಪ್ರಸ್ಸ ಶಿಶುರಕ್ಷಣೆ ಎಂಬುದಾಗಿ ಅರ್ಜುನ ಹೇಳ್ತಾನೆ. ನಾನು ಕೃಷ್ಣನಂತೆ ಹೇಡಿಯಲ್ಲ, ನಿನ್ನ ಮಗನನ್ನು ನಾನು ರಕ್ಷಣೆ ಮಾಡ್ತೇನೆ. ಭಾಗವತದಲ್ಲಿ ಇತಿಹಾಸ ನೋಡ್ತೇವೆ, ನಿನ್ನ ಮಗನನ್ನು ನಾನು ರಕ್ಷಣೆ ಮಾಡ್ತೇನೆ ನಡಿ ಅಂತ ಹೇಳ್ತಾನೆ. 3 ಲೋಕದ ಗಾಂಡೀವ ಧನಸ್ಸನ್ನು ಹಿಡಿದಂಥ 3 ಲೋಕದ ಒಡೆ ನಾನು, ಧನುರ್ಧಾರಿ, ನನ್ನನ್ನು ಯಾರು ಸೋಲಿಸ್ತಾರ, ನಿನ್ನ ಮಗನ ರಕ್ಷಣೆ ಮಾಡಲಿಕ್ಕಾದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ನಡಿ ಅಂತ ಹೇಳ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಎಂಥವ್ರ ಕಡೆಯಿಂದ ಆಗಿಲ್ಲ ಅರ್ಜುನ, ನಿನ್ನ ಕಡೆಯಿಂದ ಏನಾಗ್ತದೆ, ನಾನು ಅಂಥವ್ರೆಲ್ಲ ಅಲ್ಲ, ನನ್ನನ್ನು ಕೃಷ್ಣನ ಥರ ಹಿಡಿದೀಯ ನೀನು ಹೇಳ್ತೀಯ, ಅಲ್ಲ ನಡಿ ನಾ ಅಂತ ಹೇಳಿದಾಗ ಕೊನೆಗೆ ರಕ್ಷಣೆ ಆಗದೆ ಇದ್ದಾಗ ಅಗ್ನಿ ಪ್ರವೇಶಕ್ಕೆ ಹೋದಾಗ ಕೃಷ್ಣ ಬಂದು ತಡೆದು ಮತ್ತು ತಾನು ಆ ವಿಪ್ರನ ಬ್ರಾಹ್ಮಣನ ಮಗನನ್ನು ಅಲ್ಲಿಂದ ಯಮಲೋಕದಿಂದ ಕರೆದು ಬಂದು ಬರ್ತಾನೆ ಅಂತ ನಾವು ಕೇಳಿದ್ವಿ. ಅಂದರೆ ಅಹಂಕಾರ ಯಾರನ್ನೂ ಬಿಟ್ಟಿದ್ದಲ್ಲ ಅಂತ ಹೇಳ್ತೇವೆ. ಇಷ್ಟೆಲ್ಲ ದೇವರು ಮಾಡಿ ತಾನು ಎಲ್ಲಾದರೂ ಒಂದು ತನ್ನ ಹೆಸರನ್ನು ಹೇಳ್ಕೊಂಡಿದ್ದಾನೆ ದೇವರು. ನಾವೇನೋ ಒಂಚೂರು ಒಳ್ಳೆ ಕೆಲಸ ಮಾಡ್ತೇವೆ, ಅದನ್ನೆಲ್ಲ ನಾನೇ ಮಾಡೆ ಅಂತೆ ಅಂತ ಬೆನ್ನು ತಟ್ಕೊಂಡು ನಾವು ಹೇಳ್ತೇವೆ. ಕೆಟ್ಟ ಕೆಲಸಕ್ಕೆ ಹೇಳೋದಿಲ್ಲ ನಾ ಮಾಡಿದೆ ಅಂತಂದು. ಒಳ್ಳೆ ಕೆಲಸ ಏನಾದರೂ ಒಂಚೂರು ಏನೋ ಆರಾಧನೆ ಅದು ಇದು ಏನೋ ಸ್ವಲ್ಪ ಸೇರಿಸಿದ್ದು ಒಂಚೂರು ಅದನ್ನೇ ನೀನು ಭಾರಿ ಮಾಡಿಬಿಟ್ಟೆ, ಮತ್ತು ನನ್ನಂಗೆ ಯಾರು ಮಾಡಿದ್ದಾರೆ ಅಂತ ಮನುಷ್ಯ ಹೊಗಳಿಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಒಂದು ಸಣ್ಣದೊಂದು ಚಾಕ್ಲೇಟ್ ಇರ್ತದೆ, 1 ರೂಪಾಯಿದ್ದೋ 2 ರೂಪಾಯಿದ್ದೋ. ಅದರಲ್ಲಿ ಆ ಕಂಪ್ನಿಯ ಕುಲ, ಗೋತ್ರ, ಫೋನ್ ನಂಬರು, ಅಡ್ರೆಸ್ ಎಲ್ಲವನ್ನೂ ಬರೆದಿರ್ತಾರೆ. ಖಾಲಿ 1 ರೂಪಾಯಿ ಚಾಕ್ಲೇಟು. ಇನ್ನು ನಾವು ಸೃಷ್ಟಿ ಭಗವಂತನದ್ದು ಹೇಗೆ ನೋಡಬೇಕು, ಒಂದು ದೊಡ್ಡ ಎಳ್ನೀರಿರ್ತದೆ, ಮರದಲ್ಲಿ ಎಳ್ನೀರು ನೋಡ್ತೇವೆ, ಅದರಷ್ಟು ಸುಂದರವಾದಂಥ ಪ್ಯಾಕನ್ನು ಇನ್ಯಾವ ಕಂಪ್ನಿ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಸಣ್ಣ ಚಾಕ್ಲೇಟನ್ನೇ ಅದನ್ನು ಪ್ಯಾಕ್ ಮಾಡಿ ಅದರೊಳಗೆ ಎಲ್ಲ ಹೆಸರನ್ನು ಬರೆದು ಫೋನ್ ನಂಬರು, ಕ್ರಾಸು, ಅಡ್ರೋಡು, ಮುದ್ದು ರೋಡು ಎಲ್ಲ ಬರೆದಿರ್ತಾರೆ. ಇಷ್ಟು ಎಳ್ನೀರು, ಒಂದು ಹನಿ ನೀರು ಕೂಡ ಹೊರಗೆ ಬಂದಿರಬಾರ್ದು, ಅಷ್ಟು ಸುಂದರವಾಗಿ ಪ್ಯಾಕ್ ಮಾಡುವಂಥ ಕಂಪ್ನಿ ಇನ್ನೊಂದೇ ಇಲ್ಲೇ ಇಲ್ಲ. ಅಲ್ಲಿ ಎಲ್ಲಾದರೂ ದೇವರು ಇದಕ್ಕೆ ಫ್ರಮ್ ಅಂತ ಬರೆದು ನಾರಾಯಣ ಕೇರ್ ಆಫ್ ವೈಕುಂಠ ಅಂತೆಲ್ಲಾದರೂ ಬರೆದಿದ್ದಾನೆ ನೋಡಿ, ಆಲೋಚನೆ ಮಾಡಿ. ಅಷ್ಟು ಪ್ಯಾಕ್ ಮಾಡಿ ಎಳೆನೀರನ್ನು ಎಲ್ಲಿಯೂ ಕೂಡ ತನ್ನ ಹೆಸರನ್ನು ಎಲ್ಲೂ ಒಂಚೂರು ಕೂಡ ಅದರಲ್ಲಿ ತೋರಿಸಲಿಲ್ಲ ಪರಮಾತ್ಮ. ನಾವು ಏನಾದರೂ ಒಂಚೂರು ಮಾಡಿದ್ರೆ ನಮ್ಮ ಬೆನ್ನು ನಾವು ತಟ್ಕೊಳ್ತೇವೆ, ಅಹಂಕಾರ ಪಡ್ತೇವೆ. ತನ್ನ ಕಾರ್ಯವತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಅಂತ ಕೇಳ್ತೇವೆ ನಾವು. ವೆಂಕಟೇಶ ಪುರಾಣದಲ್ಲಿ ಕೇಳ್ತೇವೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಎಲ್ಲರೊಳಗಿದ್ದು ತಾನು ಮಾಡಿಸವ ಯಾರನ್ನು ಕೇಳ್ತಾನೆ? ಬ್ರಹ್ಮ, ವಿಷ್ಣು, ಬ್ರಹ್ಮನಿಗೆ, ರುದ್ರದೇವರಿಗೆ, ಶೇಷದೇವರಿಗೆ, ಆಮೇಲೆ ಇನ್ನೇನು ಅಗ್ನಿಗೆ, ಇಂದ್ರನಿಗೆ, ಇವರಿಗೆಲ್ಲ ಪ್ರಾರ್ಥನೆ ಮಾಡ್ತಾನೆ. ನೀವೆಲ್ಲ ಬಂದಿದ್ದರಿಂದಾಗಿ ನನ್ನ ಈ ಮದುವೆ ವೈಭವದಿಂದ ನಡೀತು. ಇಂದ್ರಾದಿ ದೇವತೆಗಳೇ, ರುದ್ರ ಬ್ರಹ್ಮಾದಿಗಳೇ, ನೀವು ಬಂದಿದ್ದರಿಂದ, ನೀವು ಬರದೇ ಇದ್ದರೆ ನನ್ನ ಅವಸ್ಥೆ ಏನಿತ್ತು? ನಾನು ಬಕ್ಳ ಮಾತು ಇಬ್ಬರು ಸೇರಿಕೊಂಡು ಏನು ಇದೆಲ್ಲ ಮದುವೆ ಮಾಡ್ಕೊಳ್ಳಿಕ್ಕೆ ನಮಗೆ ಇಷ್ಟೆಲ್ಲ ಆಗ್ತೈತಾ? ಸುಮ್ಮನೆ ಎಲ್ಲೋ ಒಂದು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಅಂತ ಇರ್ತದಲ್ಲ,
ಅಲ್ಲಿ ಹೋಗಿ ರಿಜಿಸ್ಟರ್ ಮಾರಿ ಮಾಡ್ಕೊಂಬರ್ಬೇಕಾಗ್ತಿತ್ತು ಅಷ್ಟೇ ಹೊರತು ನಮ್ಮಿಂದ ಈ ಥರ ಸಾಧ್ಯವ? ನೋಡಿ, ಪರಮಾತ್ಮ ಹೇಳ್ಕೊಳ್ಳೋದು, ಎಲ್ಲರಲ್ಲೂ ನಿಂತು ಎಲ್ಲವನ್ನೂ ಕಾರ್ಯವನ್ನು ಮಾಡಿಸೋನು ಪರಮಾತ್ಮ ಹೇಗೆ ಒಂದು ಹೊಗಳ್ತಾನೆ ಅಂದರೆ ಎಲ್ಲೂ ಅಹಂಕಾರ ಪಡಲಿಲ್ಲ. ನಾನು ಮಾಡಿದೆ ಅಂತ ದೇವರು ಎಲ್ಲೂ ತೋರಿಸಲಿಲ್ಲ. ಇದು ಒಂದು ನೀತಿ ಪಾಠ ನಾವು ಕಲಿಬೇಕು. ಹೀಗೆ ಭಗವಂತ ಅಹಂಕಾರ ಬರಬಾರ್ದು ಪಡಬಾರ್ದು ಎಂಬುದಾಗಿ ಅದನ್ನು ಮುಚ್ಚಿಟ್ಟ ಅಂತ ನಾವು ಅವರ ಇದರಲ್ಲಿ ಇತಿಹಾಸದಲ್ಲಿ ಭಾಗವತದಲ್ಲಿ ಕೇಳ್ತೇವೆ. ಮತ್ತು ಈಗ ಹಾಗೆ ಆದರೆ ಇವರು ಆ ಬ್ರಹ್ಮವಿದ್ಯೆಯನ್ನು ಮತ್ತು ಇವರು ಯಾಕೆ ತೋರಿಸಿದ್ರು ವಿಜೇಂದ್ರರು ಅಂತ ನಾವು ಪ್ರಶ್ನೆ ಬರ್ತದೆ. ಅಂದರೆ ಹೇಳ್ತಾರೆ, ಅಲ್ಲಿ ಬ್ರಹ್ಮವಿದ್ಯೆಯ ಮೇಲಿನ ಆ ಬ್ರಹ್ಮವಿದ್ಯೆ ಮೇಲೆ ಗೌರವ ಬರಲಿ ಎಂಬಕ್ಕೋಸ್ಕರವಾಗಿ ಬ್ರಹ್ಮವಿದ್ಯೆಯನ್ನು ತೋರಿಸಿದ್ದೆ ಹೊರತು ವಿಜೇಂದ್ರರು ತೋರಿಸಿದ ಹೊರತು ತನಗೆ ಹೆಗ್ಗಳಿಕೆ ಬರಲಿ ಹೊಗಳಿಕೆ ಬರಲಿ ಎಂಬ ಉದ್ದೇಶದಿಂದಾಗಿ ಸರ್ವತಾ ವಿಜೇಂದ್ರ ಸ್ವಾಮಿಗಳು ಮಾಡಿದ್ದಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ತಾರೆ. ಹೀಗೆ ಮತ್ತೊಂದು ಸಲ ಇವರು 104 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ನೆನಪಲ್ಲಿರಲಿ, ಎಷ್ಟು 104 ಗ್ರಂಥಗಳು ಒಬ್ಬ ಮಾಧ್ವೇತಿ ಮಾಡಿದಾನೆ ಅಂದರೆ ಅದು ಪೂರ್ಣವಾಗಿ ಶ್ರೇಯಸ್ಸು ವಿಜೇಂದ್ರ ಸ್ವಾಮಿಗೆ. 104 ಗ್ರಂಥಗಳನ್ನು ರಚನೆ ಮಾಡಿ ಅದರಲ್ಲಿ ಕೆಲವೊಂದು ಉಪಲಬ್ಧಗಳಿವೆ, ಕೆಲವೊಂದು ಉಪಲಬ್ಧ ಇಲ್ಲ. ಆದರೂ ಕೂಡ ಅವಾಗೆಲ್ಲ ಪರೀಕ್ಷೆ ಮಾಡ್ತಿದ್ದರಂತೆ ಸ್ವಾಮಿಗಳು, ಪಂಡಿತರು. ಶಿಷ್ಯನ ಪರೀಕ್ಷೆ ಮಾಡೋದು ಹೇಗೆ ಅಂದರೆ, ಇಲ್ಲಿ ಬಾ ಅಂಥೇಳಿ ಪರೀಕ್ಷೆಗೆ ಅಂದರೆ ನೀ ಏನೂ ಹೇಳೋದು ಬೇಡ, 104 ಗ್ರಂಥಗಳ ಹೆಸರು ಪಟ 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 ಹೇಳ್ತಾ ಹೋಗಂದ್ರೆ ಸಾಕು. ಹೇಳಿದ ಅಂದರೆ ಅವನಿಗೆ ಮಂತ್ರಾಕ್ಷತೆ ಸಂಭಾವನೆ ಕೊಟ್ಟು ಕಳಿಸ್ಬಿಡ್ತಿದ್ರಂತೆ, ನೀ ಪಾಸ್ ಹೋಗಂತಂದು. ಗ್ರಂಥಗಳ ಅಧ್ಯಯನ ಹೇಳಿದ್ದಲ್ಲ, ಗ್ರಂಥಗಳ ಹೆಸರನ್ನು ಹೇಳು ಸಾಕು ಅಂತಂದು. 104 ಗ್ರಂಥಗಳ ಹೆಸರು ಹೇಳಿದರೆ ಸಾಕು ನಮ್ಮ ಜನ್ಮ ಪಾವನ ಅಂತ ನಾವು ಕೇಳ್ತೇವೆ. ಅಷ್ಟು 104 ಗ್ರಂಥಗಳನ್ನು ರಚನೆ ಮಾಡಿದ್ದು ಒಂದು ಇತಿಹಾಸ. ಹೀಗೆ ಮುಂದೆ ಒಂದು ಡೊಂಬರಾಟದವನು ಬರ್ತಾನೆ. ಇವರು ಯಾಕೆಂದರೆ 64 ವಿದ್ಯೆಯಲ್ಲಿ ಪ್ರಕಾಂಡ ಪಂಡಿತರು. ಯಾರು? ವಿಜೇಂದ್ರ ಸ್ವಾಮಿ. ಇವ್ರನ್ನ ಸೋಲ್ಸಲಿಕ್ಕೆ ಯಾರೊಂದೂ ಸಾಧ್ಯವಿಲ್ಲ. ಹಾಗೆ ಇದ್ದಾಗ ಡೊಂಬರಾಟದವನು ಬರ್ತಾನೆ. ಡೊಂಬರಾಟದವನ್ನ ನಾವು ನೋಡ್ತೇವೆ, ಈ ಕಂಬದಿಂದ ಈ ಕಂಬಕ್ಕೆ ಹಗ್ಗವನ್ನು ಕಟ್ಟಿ ಅದರ ಮೇಲೆ ನಡೆದು ತೋರಿಸೋದು. ಅದಕ್ಕೆ ಹೇಳ್ತೀವಿ, ಸ್ವಾಮಿ ನಾ ಡೊಂಬರಾಟದವನು, ನೀ ಆಟದ ವಿದ್ಯೆ ನಿಮಗೆ ಬರ್ತದ, ನಾನು ನಡೆದು ತೋರಿಸ್ತೇನೆ ಅಂತ ಈ ಕಂಬದಿಂದ ಆ ಕಂಬದ ಮೇಲೆ ಹಗ್ಗದ ಮೇಲೆ ನಿರಾಧಾರವಾಗಿ ನಡೆದು ತೋರಿಸ್ತಾನೆ ವಿಜೇಂದ್ರ ಸ್ವಾಮಿಗಳು. ಇದು ಏನು ದಪ್ಪನ ಹಗ್ಗ ಕಟ್ಟಿದಿ, ಇದ್ರ ಮೇಲೆ ಯಾರೂ ನಡಿಬೋದು, ನಾನು ತೋರಿಸ್ತೇನೆ ನೋಡಿ ನಿನಗೆ ಇವಾಗ ಅಂತಂದು ಆ ಶಾಂಗ್ರಪಾಣಿ ದೇವಸ್ಥಾನ, ಕುಂಭಕೋಣದಲ್ಲಿ ಶಾಂಗ್ರಪಾಣಿ ದೇವಸ್ಥಾನದಿಂದ ಆ ಕುಂಬೇಶ್ವರ ದೇವಸ್ಥಾನವರೆಗೂ ನೀವು ಕುಂಭಕೋಣ ನೋಡಿದ್ರೆ ಕುಂಭಕೋಣ ನೋಡಿದರೆ ಆ ದೇವಸ್ಥಾನ ನೋಡಿದ್ರೆ ಗೊತ್ತಾಗ್ತದೆ. ಆ ಶಾಂಗ್ರಪಾಣಿ ದೇವಸ್ಥಾನ ಮತ್ತು ಕುಂಬೇಶ್ವರ ದೇವಸ್ಥಾನ ತುಂಬ ದೂರಿದೆ. ಆ ದೇವಸ್ಥಾನದ ಈ ದೇವಸ್ಥಾನದವರೆಗೂ ಹೂವೇನೇನು ಪೋಣಿಸ್ತೀವಲ್ಲ ನಾರು ಕಟ್ತಾರೆ. ವಿಜೇಂದ್ರ ಸ್ವಾಮಿ ಕಟ್ಟಲಿಕ್ಕೆ ಹೇಳ್ತಾರೆ. ಶಾಂಗ್ರಪಾಣಿ ದೇವಸ್ಥಾನದಿಂದ ಕುಂಬೇಶ್ವರ ದೇವಸ್ಥಾನಕ್ಕೂ ನಾರು ಕಟ್ಟಿಸಿ ಆ ನಾರಿನ ಮೇಲೆ ನಡೆಸಿ ತೋರಿಸ್ತಾರೆ ವಿಜೇಂದ್ರ ಸ್ವಾಮಿ. ನೋಡಿ ಎಂಥ ವಿದ್ಯೆ! ಸಣ್ಣದಾದ ನಾರು ಮೇಲೆ ನಡಿಬೇಕಾದ್ರೆ ಕಣ್ಣಿಗೂ ಕಾಣೋದಿಲ್ಲ ನಾರಿದೆ ಅಂತಂದು. ಅಂತಹ ಡೊಂಬರಾಟ ವಿದ್ಯೆಯನ್ನು ಕೂಡ ಅವರು ಬಲ್ಲರಾಗಿ ಆ ಡೊಂಬರಾಟವನ್ನು ಕೂಡ ಸೋಲಿಸ್ತಾರೆ ವಿಜೇಂದ್ರ ಸ್ವಾಮಿ ಅಂತ ನಾವು ಕೇಳ್ತೇವೆ. ಹೀಗೆ 2 ದೇವಸ್ಥಾನ ಕಟ್ಟಿ ನಡೆದು ತೋರಿಸಿ ಆ ವಿದ್ಯೆಯನ್ನು ಕೂಡ ನಾನು ಬಲ್ಲವನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಒಂದು ಯಾವುದು ಇದು ಅತ್ಯಂತ ಮುಖ್ಯವಾದಂಥ ಕಾಮಶಾಸ್ತ್ರ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಒಬ್ಬ ಸ್ತ್ರೀ ಬಂದು ಯಾರಿಗೆ? ವಿಜೇಂದ್ರ ಸ್ವಾಮಿ ಹತ್ರ ಕೇಳ್ತಾರೆ, ಕಾಮಶಾಸ್ತ್ರ ನಿಮಗೆ ಗೊತ್ತಿದೆಯಾ? ನೋಡಿ, ಜಗತ್ತಲ್ಲಿ ಒಬ್ಬ ಸ್ತ್ರೀಯಿಂದನೇ ಜಗತ್ತು ಒಳ್ಳೆಯದಾಗಿದೆ, ಸ್ತ್ರೀಯಿಂದನೇ ಕೆಟ್ಟದ್ದು ನಾವು ನೋಡ್ತೇವೆ. ಅದಕ್ಕೆ ಹೆಂಗಸರ ಬುದ್ಧಿ ಹಿಂಬಡದ ಕೆಳಗೆ ಅಂತ ನಾವು ಗಾದೆಯಲ್ಲಿ ಕೇಳ್ತೇವೆ. ಸ್ತ್ರೀ ಬಂದು ಕೇಳ್ತಾಳೆ, ಈ ರಾಮಾಯಣ ಎಂಬುದು ಮುಂದುವರೆದಿದ್ದು ಈ 3 ಜನ ಸ್ತ್ರೀಯರಿಂದ ಮಾತ್ರ, ಇಲ್ಲಾಂದ್ರೆ ರಾಮಾಯಣ ಎಂದು ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಯಾರು 3 ಜನ? ಶೂರ್ಪಣಖಿ, ಮಂಥರೆ ಮತ್ತು ಕೈಕೇಯಿ. ಮಂಥರೆ ಹೇಳ್ತಾಳೆ, ನಿನ್ನ ದಶರಥನ ಮಗನಾದಂಥ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಹೇಳಿದಾಗ ಕೈಕೇಯಿಯಷ್ಟು ಆನಂದಪಟ್ಟವರು ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ರಾಮನ ತಾಯಿ ಕೂಡ ಅಷ್ಟು ಕೌಸಲ್ಯ ಅಷ್ಟು ಆನಂದ ಪಟ್ಟಲಿಲ್ಲೋ ಗೊತ್ತಿಲ್ಲ. ಕೈಕೇಯಿ ಆನಂದಪಟ್ಟು ಕೂಡಲೇ ತನ್ನ ಕಂಠಾಭರಣಗಳನ್ನು ತೆಗೆದು ಯಾರಿಗೆ? ಮಂಥರಿಗೆ ಕೊಡ್ತಾಳೆ. ಎಂಥ ಸುದ್ದಿ ತಂದಿ ನಮಗೆ, ನನ್ನಲ್ಲಿ ಇಬ್ಬರೂ ಸಮಾನರು, ಭರತನೂ ಮಗ, ಯಾರು ಇವನು ರಾಮನೂ ನನಗೆ ಮಗ, ಇಬ್ಬರಲ್ಲಿ ಯಾರಾದರೂ ನನಗೆ ಅದರಲ್ಲಿ ಅಸೂಯೆ ಇಲ್ಲ, ಒಳ್ಳೆಯ ಸುದ್ದಿ ಅಂತ ಹೇಳಿದಾಗ ಮತ್ತೆ ಎಂಥ ಅವರ ತಲೆಯನ್ನು ಕೆಡಿಸ್ತಾಳೆ ಮಂಥರೆ. ಕೆಡಿಸಿದಾಗಲೂ ಕೂಡ
ರಾಮನಿಗೆ ನೀನು ಹಿಂದೇನೋ ವರವನ್ನೆಲ್ಲ ಕೇಳಿದ್ದೀನಿ ನೆನಪಿಸಿಗೋ, ಅದೆಲ್ಲ ಈಗ ಕೇಳು ದಶರಥನ, ಒಳ್ಳೆ ಸುಸಂದರ್ಭ ಅಂತ ಹೇಳಿದಾಗ ಆಯಿತು, ರಾಮ ಭರತನಿಗೆ ಪಟ್ಟಾಭಿಷೇಕ ಮಾಡೋಣ, ರಾಮನಿಗೆ ಯಾಕೆ ಕಾಡಿಗೆ ಕಳಿಸೋದು ಅಂತ ಹೇಳ್ತಾಳೆ. ರಾಮನಿಗೆ ಕಾಡಿಗೆ ಕಳಿಸೋದು ಯಾಕೆ ಬೇಡ ಅಂತ ಅಂದ್ಕೊಳ್ಳೆ ಮತ್ತೆ ಮಂತರೆ ತಲೆ ತುಂಬ್ತಾಳೆ. ರಾಮನನ್ನು ಕಾಡಿಗೆ ಕಳಿಸದೇ ಇದ್ದರೆ ರಾಜಕೀಯವಾಗ್ತದೆ, ಅಲ್ಲೋಲ ಕಲ್ಲೋಲವಾಗ್ತದೆ, ದಂಗೆ ಹೇಳ್ತದೆ. ಯಾಕೆಂದರೆ ಭರತನಿಗಿಂತಲೂ ಕೂಡ ಜನರಿಗೆ ರಾಮನ ಮೇಲೆ ಅತೀ ಪ್ರೀತಿ. ರಾಮನನ್ನು ಕಾಡಿಗೆ ಕಳಿಸಿ ಇಲ್ಲೇ ಇಟ್ಟರೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಂತ ಎಲ್ಲ ದೇಶದೆಲ್ಲ ತುಂಬ ಗಲಾಟೆ ನಡೀತದೆ, ತೋಡುಪೂಡ ನಡೀತದೆ. ಹಾಗಾಗೋದು ಬೇಡ, ಅದಕ್ಕೆ ಕಳಿಸುವಂತ ಏನೋ ದುರ್ಬುದ್ಧಿಯಿಂದ ಕಳಿಸ್ತಾಳೆ. ಅಂತೂ ಹಾಗಾಗಿದ್ದರಿಂದಾಗಿ ರಾಮಾಯಣ ಮುಂದುವರಿತು. ಇಲ್ಲಾಂದ್ರೆ ಅಲ್ಲಿಗೆ ರಾಮನಿಗೆ ಪಟ್ಟಾಭಿಷೇಕ ಆಯಿತು, ಕೈಕೆ ಒಪ್ಪಿಬಿಟ್ಟಿದ್ಲು ಅಂತಾದರೆ ಮುಗಿದೋಯ್ತು, ರಾಮಾಯಣ ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು. ರಾಮ ರಾಜ್ಯವನ್ನು ಉತ್ತಮ ರೀತಿಯಾಗಿ ನಡೆಸಿದ ಅಂತ ಮುಗಿದೋಯ್ತು. ಅದರಿಂದ ಅಲ್ಲಿ ಶೂರ್ಪಣಿಗೂ ಕೂಡ ಅಲ್ಲಿ ಅಷ್ಟೇ, ಶೂರ್ಪಣಿಕಿ ಮಂಥರೆ ಈ ಯಾರು ಕೈಕೈ ಇವರಿದ್ದರಿಂದ ಈ ರಾಮಾಯಣ ಮುಂದುವರಿತು ಅಂತ. ಅಂತೂ ಸ್ತ್ರೀಯರಿಂದ ಇದೆಲ್ಲ ಆಗಿದ್ದು ಅಂತ. ಒಬ್ಬ ಸ್ತ್ರೀ ಬಂದು ವಿಜೇಂದ್ರ ಸ್ವಾಮಿ ಹತ್ರ ಕೇಳಿದಾಗ, ನಿಮಗೆ ಕಾಮಶಾಸ್ತ್ರ ಬತ್ತಿಗೆ ಗೊತ್ತಿದೆಯಾ? ಯಾಕೆಂದರೆ ನೀವು 64 ವಿದ್ಯೆಯಲ್ಲಿ ಬಲ್ಲವರು ಅಂತ ಹೇಳ್ತೀರಿ ಎಂಬುದಾಗಿ ಹೇಳಿದಾಗ ಸ್ವಾಮಿಗಳು ಹೇಳ್ತಾರೆ, ವಿಜೇಂದ್ರ ಸ್ವಾಮಿ, ನಾವಾದರೂ ಸನ್ಯಾಸಿಗಳು, ನಮಗೆ ಕಾಮಶಾಸ್ತ್ರದ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಅನುಭವಿಸಿಲ್ಲ, ಮತ್ತು ಇನ್ನು ಶಾಸ್ತ್ರದ ಮುಖಾಂತರ ನಾವು ತಿಳಿದಿದ್ದೀವಿ ಅಂತ ಸ್ವಾಮಿಗಳು ಹೇಳ್ತಾರೆ. ತಿಳಿದುಕೊಂಡಿದ್ದೇವೆ ಹೊರತು ನಾವು ಅನುಭವಿಸಲಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಕಳಿಸಿ ಒಂದು ಮತ್ತು ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಆಗ್ತದೆ. ಹೇಳಿ ಒಂದು ಹೂವಿನ ಗುಚ್ಛ, ಬೊಕ್ಕೆ ಅಂತ ಹೇಳ್ತೀವಲ್ಲ ನಾವು, ಹೂವಿನ ಬೊಕ್ಕೆ, ಈ ಮದುವೆ ಸಮಾರಂಭದಲ್ಲಿ ಕೊಡ್ತಾರೆ, ಅದನ್ನು ಸರಿಸ್ತಾರೆ ನೋಡಿ ಆ ಕಡೆ ಕೊಟ್ಟು, ಆ ಥರದ ಹೂವಿನ ಗುಚ್ಛವನ್ನು ಒಬ್ಬ ಶಿಷ್ಯನ ಕಡೆಯಿಂದ ಕೊಡಿಸಿ ಅವಳ ಮೇಲೆ ಪ್ರಹಾರ ಮಾಡು ಅಂತ ಹೇಳ್ತಾರೆ ಸ್ವಾಮಿಗಳು. ಹೂವಿನ ಗುಚ್ಛವನ್ನು ತಗೊಂಡು ಆ ಸ್ತ್ರೀ ಮೇಲೆ ಪ್ರಹಾರ ಮಾಡ್ತಾನೆ ಶಿಷ್ಯ. ಪ್ರಹಾರ ಮಾಡಿದ್ದೇ ತಡ ಆ ಸ್ತ್ರೀ ನಾಚಿಕೆಯಿಂದ ನಾನು ಪರಾಜಿತಳಾಗಿದ್ದೇನೆ ಅಂತ ಹೇಳಿ ಹೊರಡುತ್ತಾಳೆ. ಆವಾಗ ಆಶ್ಚರ್ಯವಾಗ್ತದೆ. ಸ್ವಾಮಿಗಳು ತಾವೇ ಸ್ವತಃ ಯಾವ ಪ್ರಯತ್ನವನ್ನು ಮಾಡದೆ ಶಿಷ್ಯನ ಮುಖಾಂತರ ಆ ಪುಷ್ಪಗುಚ್ಛವನ್ನು ಕೊಟ್ಟು ಕಳಿಸಿ ಅವಳನ್ನು ಸೋಲಿಸಿ ಕಳಿಸಿದ್ರಲ್ಲ, ಇದೇನು ಆಶ್ಚರ್ಯ ಅಂತಂದು ಜನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ವಾಮಿಗಳೇ, ನೀವು ಆ ಜನ್ಮ ಬ್ರಹ್ಮಚಾರಿ ಅಂತ ಹೇಳ್ತೀರಿ, ಅಂದರೆ ಹಿಂದಿನ ಇದರಲ್ಲಿ ಕೂಡ ಅವರಿಗೆ ವಿಷ್ಣು ತೀರ್ಥರಂತ ಬಿಡಿ ಸನ್ಯಾಸಿಗಳು, ಆಶ್ರಮವಾದ ಮೇಲೆ ವಿಜೇಂದ್ರರು, ಹೀಗೆ ಆ ಜನ್ಮ ಬ್ರಹ್ಮಚಾರಿ ಅಂತ ಹೇಳ್ಕೊಳ್ತೀರಿ, ಮತ್ತು ಈ ಕಾಮಶಾಸ್ತ್ರವನ್ನು ನೀವು ಆ ಸ್ತ್ರೀಯಿಂದ ಹೇಗೆ ಗೆದ್ರಿ ಅಂತ ಜನರು ಕೇಳಲಿಕ್ಕೆ ಶುರು ಮಾಡಿದ್ರು. ಜನರು ಅಷ್ಟೇ ಅಲ್ಲ, ಇನ್ನೊಬ್ಬ ಆ ಮಲಯಾಳಿ ಪಂಡಿತ ಅವನು ಕೂಡ ಕೇಳ್ತಾನೆ, ಕಾಮಶಾಸ್ತ್ರ ಗೆದ್ದದ್ದು ಹೇಗೆ ನೀವು, ಅನುಭವಿಸದೆ ಈ ಗೆದ್ದದ್ದು ಹೇಗೆ ನೀವು ಅಂತ ಕೇಳಿದಾಗ ಆಕ್ಷೇಪ ಮಾಡ್ತಾನೆ. ಆಕ್ಷೇಪ ಮಾಡಿದಾಗ ಇವರು ಕೂಡ ಎಷ್ಟು ಪಾಂಡಿತ್ಯ ಇತ್ತೋ ವಿಜೇಂದ್ರಿಗೆ ಅಷ್ಟೇ ಚಮತ್ಕಾರವೂ ಕೂಡ ಗೊತ್ತಿತ್ತು ಅವರಿಗೆ. ಪಾಂಡಿತ್ಯದಿಂದ ಉತ್ತರ ಕೊಡಲಿಲ್ಲ ಅವನಿಗೆ, ಚಮತ್ಕಾರದಿಂದ ಉತ್ತರ ಕೊಡ್ತಾರೆ ವಿಜೇಂದ್ರ ತೀರ್ಥ ಸ್ವಾಮಿಗಳು. ಅವನ ಮುಂದೆ ಅವನಿಗೆ ಹೇಳ್ತಾರೆ, ಇದು ಇವತ್ತಿಗೆ ನಾನು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ನಾಳೆ ಅಥವಾ ನಾಡಿದ್ದು ಬನ್ನಿ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿ ಅವನ ಮುಂದೆ ಶಿಷ್ಯನನ್ನು ಕರೆಸಿ ಒಂದು ಒಳ್ಳೆಯ ಸುಂದರವಾದಂಥ ಹೊಸ ಬೆಳ್ಳಿ ತಟ್ಟೆಯನ್ನು ತರಿಸಿ ಅವನ ಕಿವಿಯಲ್ಲಿ ಏನೋ ಹೇಳಿ ಕಳಿಸ್ತಾರೆ, ನೀನು ಹೋಗ್ಬಾ ಅಂತಂದು. ಸರಿ, ಅವನು ಹೋಗ್ತಾನೆ. ಆಮೇಲೆ ಇವನು ಕೂಡ ಮಲಯಾಳಿ ಪಂಡಿತನು ಕೂಡ ಹೋಗಿ 2 ದಿವಸ ಬಿಟ್ಟು ಬರ್ತಾನೆ. ಸ್ವಾಮಿಗಳೇ, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ಕಾಮಶಾಸ್ತ್ರವನ್ನು ಗೆದ್ದದ್ದು ಹೇಗೆ, ಇನ್ನೂ ನನಗೆ ಉತ್ತರ ಬರಲಿಲ್ಲ ಅಂತ ಹೇಳಿದಾಗ ಮತ್ತೆ ಆ ಶಿಷ್ಯನನ್ನು ಕರೆಸಿ ನೀನು ಆ ತಟ್ಟೆಯನ್ನು ಹಾಕಿದ್ದು ತಗೊಂಡು ಬಾ ಅಂತ ತಗೊಂಡು ಬರ್ತಾನೆ ಶಿಷ್ಯ ಹೋಗಿ ಈ ಪಂಡಿತನ ಎದುರಿಗೆ. ಅದು ಬೆಳ್ಳಿಯ ತಟ್ಟೆ, ಬಿಳಿಯಾದಂಥ ಬೆಳ್ಳಿ ತಟ್ಟೆ ಕೆಂಪಾಗಿ ಪರಿವರ್ತನೆ ಆಗಿತ್ತು. ಇದು ಹೇಗಾಯಿತು ಅಂತ ಶಿಷ್ಯನಿಗೆ ಸ್ವಾಮಿ ಕೇಳ್ತಾರೆ, ಇದನ್ನು ಎಲ್ಲಿ ಹಾಕಿದ್ದೆ ಅಂತ ಅವನಿಗೆ ಗೊತ್ತಾಗಬೇಕಲ್ಲ ಪಂಡಿತನಿಗೆ. ಅವಾಗ ಅವನಿಗೆ ಹೇಳಲಿಕ್ಕೆ ಸಂಕೋಚ ಆಗ್ತದೆ. ಆದರೂ ಹೇಳ್ತಾನೆ, ಸ್ವಾಮಿ, ಈ ತಟ್ಟೆಯನ್ನು ನಾನು ಊರಿನ ಹೊರಗಡೆ ಮಲಮೂತ್ರ ವಿಸರ್ಜನೆ ಮಾಡುವಂಥ ಜಾಗದಲ್ಲಿ ಹಾಕಿದ್ದೆ, ಅದಕ್ಕಿದು ಕೆಂಪಾಗಿದೆ ಅಂದಾಗ ಸ್ವಾಮಿಗಳು ಅವರನ್ನು ಕೇಳ್ತಾರೆ, ಪಂಡಿತರೇ, ಇದು ಕೆಂಪಾಗಲಿಕ್ಕೆ ಕಾರಣ ಏನು ನಿಮಗೆ ಗೊತ್ತಿದೆಯಾ ಅಂತ ಕೇಳಿದಾಗ ಆ ಮಲಯಾಳಿ ಪಂಡಿತ ಹೇಳ್ತಾನೆ, ಸ್ವಾಮಿ, ಅದರಲ್ಲಿ ಆಮ್ಲ ಇರ್ತದೆ,
ಆ ಮಲದಲ್ಲಿ ಹೊಲಸಿನಲ್ಲಿ ಆಮ್ಲ ಇರ್ತದೆ. ಆಮ್ಲದಲ್ಲಿ ಈ ತಟ್ಟೆ ಬಿದ್ದಿದ್ದರಿಂದಾಗಿ ಇದು ಕೆಂಪಾಗಿದೆ ಅಂತ ನಾನು ಕೇಳಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಹೇಗೆ ಅಂತಂದರೆ ನಾನು ಶಾಸ್ತ್ರದಲ್ಲಿ ನೋಡಿದ್ದು. ಇದು ಕೆಂಪಾಗಿದೆ ಅಂತ ಹೇಗೆ ಹೇಳ್ತೀನಿ ನೀನೇನಾದರೂ ಆ ಹೊಲಸನ್ನು ತಿಂದು ನೋಡಿದೆಯಾ ಅಂತ ಹೇಳ್ತಾರೆ ಸ್ವಾಮಿ. ಆಮ್ಲ ಇದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಅದನ್ನು ನೀನು ಅನುಭವಿಸಿ ನೋಡಿದೆಯಾ, ತಿಂದು ನೋಡಿದೆಯಾ? ಇಲ್ಲ ಸ್ವಾಮಿ, ನಾನು ಶಾಸ್ತ್ರದಲ್ಲಿ ಕೇಳಿದ್ದು ಅದನ್ನು ನಿಮ್ಗೆ ಹೇಳಿದ್ದು. ಮತ್ತು ನಾನು ಅಷ್ಟೇ ಶಾಸ್ತ್ರದಲ್ಲಿ, ಕಾಮಶಾಸ್ತ್ರದಲ್ಲಿ ಕೇಳಿದ್ದು, ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾನು ನಿನಗೆ ಹೇಳಿದ್ದಷ್ಟೇ ಹೊರತು ನಾನೇನು ಅನುಭವಿಸಿ ನೋಡಿದ್ದಲ್ಲ. ಇಲ್ಲದಲ್ಲದ ಅಪಪ್ರಚಾರ ನಮ್ಮ ಬಗ್ಗೆ ಮಾಡಬೇಡ ಅಂತ ಅವನಿಗೆ ಗದರಿಸ್ತಾರೆ ಸ್ವಾಮಿ. ಹಾಗಾದ್ರೆ ನಾನು ಕಾಮಶ ಅನುಭವಿಸಿದಂತೆ ನಿನಗೆ ಗೊತ್ತಾದ್ರೆ ನೀನು ಅದನ್ನು ಹೊಲಸನ್ನು ತಿಂದು ನೋಡಿದೆಯಾ? ಶಾಸ್ತ್ರದಲ್ಲಿ ಕೇಳಿದ್ದನ್ನೇ ನೀನು ಹೇಳಿದ್ದಲ್ಲ, ಆಮ್ಲ ಇರ್ತದೆ ಅದರಲ್ಲಿ ಅಂತಂದು. ಹಾಗೆ ನಾನು ಕೂಡ ಶಾಸ್ತ್ರದಲ್ಲಿ ಏನು ಹೇಳಿದ್ದನ್ನೇ ಅದನ್ನು ನಾನು ಹೇಳಿದ್ದೆ ಹೊರತು ನಾನು ಅನುಭವಿಸಿದ್ದಲ್ಲ, ಅಪಪ್ರಚಾರ ಮಾಡಬೇಡ ಎಂಬುದಾಗಿ ಹೇಳಿ ಅವನನ್ನು ಅಲ್ಲಿಂದ ಪರಾಜಿತನನ್ನಾಗಿ ಮಾಡಿ ಅವನನ್ನು ಕಳಿಸ್ತಾರೆ. ಹೀಗೆ ಇವರಿಗೆ ಈ ಬ್ರಹ್ಮವರ್ಚಸ್ಸು ಬಂದದ್ದು ಹೇಗೆ, ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬಂದದ್ದು ಹೇಗೆ ಅಂತಂದರೆ ಅವರೇ ಸ್ವತಃ ವಿಜೇಂದ್ರ ಹೇಳ್ತಾರೆ, ನನಗಿದು ಬಂದದ್ದು ಜಯತೀರ್ಥರಿಂದ, ಟೀಕಾಕೃತ್ಪಾದರಿಂದ ಅಂತ ಹೇಳ್ತಾನೆ. ಯಾರು? ವಿಜೇಂದ್ರ ಸ್ವಾಮಿ. ಯಸ್ಯ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಾಣ ಛಿದಂ ಸದಾ. ಜಯತೀರ್ಥರ ಅನುಗ್ರಹ ಮತ್ತು ಅವರ ಗ್ರಂಥ ಅಧ್ಯಯನ ಮಾಡಿದ್ದು ಯಾವುದು? ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದರ ಫಲ ಕಾಮಬಾಣ ಛಿದ. ಅಂದರೆ ಕಾಮಬಾಣವನ್ನು ಮುರಿದಿದ್ದು, ಈ ಕಾಮ ಎಂಬುದಾಗಿ ಏನಿದೆಯಲ್ಲ ಈ ಬಾಣವನ್ನು ಮುರಿಲಿಕ್ಕೆ ನನಗೆ ಕಾರಣ ಟೀಕಾರಾಯರ ಅನುಗ್ರಹದಿಂದ ನನಗೆ ಬಂದದ್ದು ಹೊರತು ನನ್ನ ಸ್ವಂತದ್ದಲ್ಲ ಅಂತ ಟೀಕಾರಾಯರ ಸ್ಮರಣೆ ಮಾಡಿ ಯಸ್ಯ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಎಂಬುದಾಗಿ ಕಾಮಬಾಣ ಮುರಿದದ್ದು. ಹೀಗೆ ನನಗೆ ಕಾಮದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ ಅಲ್ಲಿ ತೋರಿಸಿಕೊಟ್ಟಿದ್ದು. ಆದರೂ ಕೂಡ ಕಾಮಶಾಸ್ತ್ರ ವಿದ್ಯೆಯನ್ನು ಕೂಡ ಶಾಸ್ತ್ರ ಮುಖಾಂತರ ಹೇಳಿದ್ದನ್ನು ತೋರಿಸಿ ಆ ಮಲಯಾಳಿ ಪಂಡಿತನನ್ನು ಪರಾಜಿತನನ್ನಾಗಿ ಮಾಡಿದ್ದು ನಾವೊಂದು ಇತಿಹಾಸ ಕೇಳುತ್ತೇವೆ. ಮುಂದೆ ಶಿಲ್ಪಕಲಾ ಅಂತ ನಾವು ಕೇಳ್ತೇವೆ. ಶಿಲ್ಪಕಲಾ ಅಂತಂದರೆ ಮೂರ್ತಿಯನ್ನು ಕೆತ್ತೋದು. 64 ವಿದ್ಯೆಯಲ್ಲಿ ಇದು ಕೂಡ ಒಂದು ಅಂತ ನಾವು ಕೇಳ್ತೇವೆ. ಶಿಲ್ಪಕಲಾ ಅಂತಂದು ಅದನ್ನು ಇವತ್ತಿಗೂ ನಾವು ನೋಡ್ತೇವೆ. ವಿಜೇಂದ್ರ ಸ್ವಾಮಿ ಎಷ್ಟೋ ನೂರಾರು ಮೂರ್ತಿಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆರಾಧನೆಗೆ ಹೋದರೆ 3 ದಿನಗಳ ಕಾಲ ಕುಂಭಕೋಣದಲ್ಲಿ ಆ ವಿಜೇಂದ್ರ ವೃಂದಾವನ ಮೇಲೆ ಅವಷ್ಟು ಮೂರ್ತಿಗಳನ್ನು ಇಟ್ಟಿರ್ತಾರೆ. ಅದನ್ನು ಸುಬುಧೇಂದ್ರ ಸ್ವಾಮಿಗಳು ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಇವತ್ತು 3 ದಿನವೂ ಕೂಡ ಅದರಲ್ಲಿ ಸುಂದರವಾಗಿ ಹೈಗ್ರೀವ ಮೂರ್ತಿ, ರಾಮನ ಮೂರ್ತಿ, ನರಸಿಂಹದೇವರ ಮೂರ್ತಿ ಇತ್ಯಾದಿ ಎಲ್ಲ ಸುಂದರವಾಗಿ ಕೆತ್ತನೆ ಮಾಡಿದ್ರೆ ಆ ಮೂರ್ತಿಗಳು ಎದ್ದು ಬರ್ತಾರೇನೋ ದೇವರಲ್ಲಿಂದ ಅನ್ನುವಷ್ಟು ಅತಿ ಸುಂದರವಾಗಿ ಶಿಲ್ಪಕಲೆಯಲ್ಲೂ ಕೂಡ ತಾವೇ ಕೆತ್ತನೆ ಮಾಡಿದಂತಹ ಆ ಮೂರ್ತಿಗಳನ್ನು ನೋಡ್ತೇವೆ. ಶಿಲ್ಪಕಲೆಯಲ್ಲೂ ಕೂಡ ಭಾರಿ ಮಾಡಿ ಆ ಪ್ರತಿಮೆಗಳನ್ನು ಮಾಡಿ ತಾವೇ ಸ್ವತಃ ಕೈಯಿಂದ ಮಾಡಿದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಅವರನ್ನು ಆ ವೃಂದಾವನ ಇಟ್ಟಿದ್ದನ್ನು ನಾವು ತೋರಿಸ್ತಾರೆ. ಅದನ್ನು ಕೂಡ ಇನ್ನೊಂದು ಸ್ವರ್ಣವಿದ್ಯೆಯಲ್ಲೂ ಕೂಡ ಪಾಂಡಿತ್ಯ. ಸ್ವರ್ಣಕಾರ ಬಂದು ಸ್ವರ್ಣವಿದ್ಯೆಯಲ್ಲಿ ನಿಮಗೆ ಬರ್ತದಾ ಎಂಬುದಾಗಿ ಹೇಳಿದಾಗ ಅದನ್ನು ನೋಡೋಣ ಎಂಬುದಾಗಿ ಇಬ್ಬರಿಗೂ ಕೂಡ ಒಂದೊಂದು ಸ್ವರ್ಣ ಪದಕವನ್ನು ಕೊಟ್ಟಾಗ ಆ ಪದಕದಲ್ಲಿ ಸುಂದರವಾದಂಥ ಸರವನ್ನು ಕೆತ್ತಿ ರಚನೆಯನ್ನು ಮಾಡಿದಾಗ ಈ ಸ್ವರ್ಣಕಾರನಿಗೂ ಕೂಡ ಆಶ್ಚರ್ಯವಾಗ್ತದಂತೆ. 30 ವರ್ಷ ನಾನು ಸರ್ವಿಸ್ ಇದ್ದವನು ಈ ಚಿನ್ನದ ಕಲೆಯಲ್ಲಿ, ಸ್ವರ್ಣಕಲೆಯಲ್ಲಿ, ಆದರೆ ನನಗೂ ಇಷ್ಟು ಸುಂದರವಾಗಿ ಕೆತ್ತನೆ ಮಾಡಲಿಕ್ಕೆ ಬರದೇ ಇದ್ದಂಥದ್ದು ಪದಕದಲ್ಲಿ ಇವರು ಕೆತ್ತನೆ ಮಾಡಿದ್ರಲ್ಲ ಸ್ವಾಮಿಗಳು, ಅದ್ಭುತ. ಇವರ ಕೈಯಲ್ಲಿ ಇವತ್ತೇ ಫಸ್ಟ್ ಹಿಡಿದಿದ್ದು ಇವರು. ಈ ರೀತಿಯಾದಂಥ ವಿದ್ಯೆಯನ್ನು ನೋಡಿ ಅವನು ಶರಣಾಗತನಾಗ್ತಾನಂತೆ. ಹೀಗೆ ಸ್ವರ್ಣ ವಿದ್ಯೆಯಲ್ಲೂ ಕೂಡ ಅದ್ಭುತವಾದಂತಹ ಪಾಂಡಿತ್ಯ ಅಷ್ಟೇ ಅಲ್ಲ, ಅವನನ್ನು ಸೋಲಿಸಲ್ಲಿಂದ ಕಳಿಸ್ತಾರೆ. ಸ್ವರ್ಣ ವಿದ್ಯೆಯಲ್ಲೂ ಕೂಡ ನಿಪುಣರು. ಹೀಗೆ ನಡೀತಾ ಇದ್ದಾಗ ಆ ಶಾಂಗ್ರಪಾಣಿ ದೇವಸ್ಥಾನ ಇದೆಲ್ಲ ಅವರ ಸುಪರ್ದಿಯಲ್ಲಿ ಬಂತು. ಮುಂದೆ ಆ ಶಾಂಗ್ರಪಾಣಿ ದೇವಸ್ಥಾನ ಮತ್ತು ಇನ್ನೊಂದು ಯಾವುದು ಕುಂಬೇಶ್ವರ ದೇವಸ್ಥಾನದ ಮಧ್ಯದಲ್ಲಿ ಒಂದು ಸರೋವರ. ಆ ಸರೋವರ ಅದು ನಮಗೆ ಸೇರಿದ್ದು ಅಂತ ಅಲ್ಲಿ ಅರ್ಚಕ ಜಗಳ. ಕುಂಬೇಶ್ವರದ್ದು ದೇವಸ್ಥಾನಕ್ಕೆ ಇದು ನಮಗೆ ಸಂಬಂಧಪಟ್ಟಿದ್ದು, ಶಾಂಗ್ರಪಾಣಿ ದೇವಸ್ಥಾನದವರು ಇದು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಹೇಳಿದಾಗ ಕೊನೆಗೆ ಏನಾಗ್ತದೆ, ಒಂದು ನಿರ್ಣಯಕ್ಕೆ ಬರ್ತಾರೆ. ನಾಳೆ ಇದರ ಬಗ್ಗೆ ನಿರ್ಣಯ ಮಾಡೋಣ ಅಂತ ಹೇಳ್ತಾರೆ. ಹೇಳಿ ಆ ಕುಂಬೇಶ್ವರ ದೇವಸ್ಥಾನಕ್ಕೇನು ವ್ಯವಸ್ಥಾಪಕರೆಲ್ಲರೂ ಸೇರಿ ಏನು ಮಾಡಿದರು, ನಾಳೆಯನ್ನು ನೋಡಿದಾಗ ಅಕಸ್ಮಾತ್ ಏನೂ ಸಿಗದೇ ಇದ್ದರೆ ನಾವು ಈ ಸರೋವರನ್ನು ಶಾಂಗ್ರಪಾಣಿಗೆ ಬಿಟ್ಕೊಡ್ಬೇಕಾಗ್ತದೆ.
ಎಂಬುದಾಗಿ ವಿಚಾರ ಮಾಡಿ ರಾತ್ರೋರಾತ್ರಿ ಸಾವಿರಾರು ಶಿವಲಿಂಗವನ್ನು ತರಿಸಿ ಆ ಸರೋವರದಲ್ಲಿ ಹಾಕಿಬಿಟ್ಟಿದ್ದಾರಂತೆ. ಹಾಕಿದಾಗ ವಿಜೇಂದ್ರ ತೀರ್ಥರು ಅಪರೋಕ್ಷ ಜ್ಞಾನಿಗಳು ಗೊತ್ತಾಗದೇ ಇರ್ತದ. ಇವರು ಕೂಡ ಹೋಗಿ ಇವರೇನು ಮಾಡಲ ಅಲ್ಲಿ ಮಂತ್ರಾಕ್ಷತೆಯನ್ನು ಮಾತ್ರ ಹಾಕಿದಾರಂತೆ ಆ ಸರೋವರದಲ್ಲಿ. ಬೆಳಗ್ಗೆ ವಾದ ನಡೀತು, ಸ್ವಾಮಿ ಇದರಲ್ಲಿ ಏನಾದರೂ ಶಿವಲಿಂಗ ಸಿಕ್ಕರೆ ಇದು ಕುಂಬೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಸುಮ್ಮನೆ ಇನ್ನೇನು ಸಿಗದೆ ನಿಮ್ಮದು ಶಾಂಗ್ರಪಾಣಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ಹೇಳಿದಾದರೆ ಅಲ್ಲಿ ಹನುಮಂತ ದೇವರು ಬರಬೇಕು, ರಾಮದೇವರು ಬರಬೇಕು, ಇತ್ಯಾದಿಗಳ ಭಗವನ್ ಮೂರ್ತಿಗಳು ಬರಬೇಕು, ಬಂದರೆ ಅದು ನಿಮಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರಂತೆ. ಗುರುಗಳ ಮಂತ್ರಾಕ್ಷತೆ ಮಹಿಮೆಯಿಂದ ಅಲ್ಲೆಲ್ಲ ಅದನ್ನು ಸರೋವರದಲ್ಲಿ ತೆಗೆದು ನೋಡಿದಾಗ ಎಲ್ಲವೂ ಕೂಡ ಮೂರ್ತಿಗಳು, ರಾಮನ ಮೂರ್ತಿ, ಕೃಷ್ಣನ ಮೂರ್ತಿ, ಹನುಮಂತ ದೇವರ ಮೂರ್ತಿ ಅಲ್ಲಿಂದ ಬರಲಿಕ್ಕೆ ಶುರುವಾಯಿತು. ಅವರಿಗೆ ಆಶ್ಚರ್ಯವಾಯಿತಂತೆ, ಕುಂಬೇಶ್ವರ ದೇವಸ್ಥಾನ ನಾವು ಇಷ್ಟು ಸಾವಿರಾರು ಲಿಂಗಗಳನ್ನು ಹಾಕಿದರೂ ಕೂಡ ಒಂದೂ ಕೂಡ ನಮಗೆ ಕಾಣ್ತಾ ಇಲ್ಲ ಅಂತ ಮತ್ತು ಪಶ್ಚಾತ್ತಾಪಟ್ಟು ಆ ಸರೋವರವನ್ನು ಶಾಂಗ್ರಪಾಣಿ ದೇವಸ್ಥಾನಕ್ಕೆ ಪರಮಾತ್ಮ ಅದನ್ನು ಅರ್ಪಣೆ ಮಾಡ್ತಾರಂತೆ ನಾವೊಂದು ಇತಿಹಾಸದಲ್ಲಿ ಕೇಳ್ತೇವೆ. ಮುಂದೆ ಇನ್ನು ಸ್ತೋತ್ರವನ್ನು ಮಾಡ್ತಾರೆ. 108 104 ಗ್ರಂಥಗಳಲ್ಲಿ ಬರ್ತಕ್ಕಂಥದ್ದು ಪಾಪ ವಿಮೋಚನ ಸ್ತೋತ್ರ ಯಾವುದೋ ಒಂದು ಮಾಡಿದ್ದಾರೆ, ಅದರಲ್ಲಿ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಅಂದರೆ, ಜಗತ್ತಿನಲ್ಲಿ ಲಕ್ಷ್ಮೀದೇವಿಗೂ ಎಣಿಸಿದಂಥ ಇರೋ 2 ಗುಣಗಳು ದೇವರಲ್ಲಿ ಇವೆ ಅಂತ ಆ ಸ್ತೋತ್ರದಲ್ಲಿ ಹೇಳ್ತಾರೆ ಶ್ಲೋಕದ ಮುಖಾಂತರ. ಯಾವೆರಡು ರೀ? ಒಂದನ್ನು ನಾವು ಕೇಳ್ತೇವೆ, ಏಕೆಂದರೆ ದೇವರು ಅನಂತ ಗುಣ ಪರಿಪೂರ್ಣ, ಅವನ ಗುಣಗಳನ್ನು ಎಣಿಸಲಿಕ್ಕೆ ನಮ್ಮಿಂದಲ್ಲ, ದೇವತೆಗಳಿಂದಲ್ಲ, ಬ್ರಹ್ಮಾದಿಗಳಿಂದ, ಲಕ್ಷ್ಮಿಯಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ನಾವು ಕೇಳಿದ್ವಿ. ಇದು ಒಂದು ಗುಣವನ್ನು ಮಾತ್ರ ಲಕ್ಷ್ಮಿಯಿಂದ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಕೇಳಿದ್ವಿ. ಆದರೆ ವಿಜೇಂದ್ರ ತೀರ್ಥರು ಇನ್ನೊಂದನ್ನು ಹೇಳ್ತಾ ಇದ್ದಾರಲ್ಲ, ಅದು ಯಾವ ಗುಣ ಅಂತ ಹೇಳಿದಾಗ, ನಿನ್ನ ಅಂದರೆ ಅಷ್ಟೇ ಅಲ್ಲ, ನಮ್ಮ ಪಾಪಗಳನ್ನು ಕೂಡ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಲಕ್ಷ್ಮಿಯಿಂದ ಅಂತ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಒಂದು, ನಿನ್ನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ, ಎರಡನೇದು ನಮ್ಮ ಪಾಪಗಳನ್ನು ಕೂಡ ಲಕ್ಷ್ಮಿಗೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ, ಆ ಲಕ್ಷ್ಮಿಗೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಪರಮಾತ್ಮ ಬ್ರಹ್ಮದೇವರಲ್ಲ ಲಕ್ಷ್ಮಿಯೇ ಸೃಷ್ಟಿ ಮಾಡೋದು, ಅಂತಹ ಲಕ್ಷ್ಮಿಗೆ ತಾತ್ಪರ್ಯ ಗೊತ್ತಿಲ್ಲ ಅಂತಲ್ಲ, ಆದರೆ ಅಷ್ಟು ಗುಣಗಳು ನಮ್ಮಲ್ಲಿ, ಅಷ್ಟು ಪಾಪಗಳು ಗಟ್ಟಿಸ್ತದೆ ಅಂತ, ಎಣಿಸ್ಲಿಕ್ಕೂ ಸಾಧ್ಯವಿಲ್ಲಷ್ಟು ಪಾಪ ಗಟ್ಟಿಸ್ತದೆ ಅಂತ ಕಾರಣ. ವಸ್ತುತಃ ಇಬ್ಬರು ನಿತ್ಯಾಭಿಯೋಗಿನಿ, ದೇವರನ್ನು ಬಿಟ್ಟು ಲಕ್ಷ್ಮೀ ಇಲ್ಲ, ಲಕ್ಷ್ಮಿಯನ್ನು ಬಿಟ್ಟು ದೇವರಿಲ್ಲ. ನಿತ್ಯದಲ್ಲೂ ಅವರು ನಿತ್ಯೋತ್ಸವ, ನಿತ್ಯ ಮಂಗಲ ಅಂತ ಹೇಳ್ತೇವೆ ನಾವು. ತಿರುಪತಿಗೆ ಹೋಗಿ ನೋಡಿದಾಗ ನಿತ್ಯದಲ್ಲೂ ಅವ್ರಿಗೆ ಕಲ್ಯಾಣೋತ್ಸವ. ಒಂದು ದಿನ ಏಕಾದಶಿ, ದ್ವಾದಶಿ, ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲ ಅಂತ ಏನಿಲ್ಲ, ನಿತ್ಯದಲ್ಲೂ ಕಲ್ಯಾಣೋತ್ಸವ ನೋಡ್ತೇವೆ. ಅಷ್ಟು ನಿತ್ಯಾಭಿಯೋಗಿನಿಯಾಗಿದ್ದವರು ನಿತ್ಯದಲ್ಲೂ ಮದುವೆಯನ್ನು ಮಾಡಿಕೊಂಡು ನಿತ್ಯದಲ್ಲೂ ಹೊಸ್ತನವನ್ನು ಕಾಣ್ತಾರಂತೆ ನಾವು ಕೇಳ್ತೇವೆ. ನಿತ್ಯದಲ್ಲೂ ಹೊಸ್ತನ. ನಾವು ಮದುವೆ ಆದಮೇಲೆ ಹೇಗಿರ್ತದೆ, 1 ವರ್ಷ ಹೊಸ್ತತನ ಕಾಣ್ತೇವೆ, ಆಮೇಲೆ ವೈರಾಗ್ಯ ಬರಲಿಕ್ಕೆ ಶುರುವಾಗ್ತದೆ 1 ವರ್ಷ ಆದಮೇಲೆ. ಯಾಕೆಂದರೆ ಒಂದು ಮಗು ಬಂತು ಹೇಳಾದರೆ ಹೆಂಡತಿಗೆ, ಗಂಡನಿದ್ದಂಥ ಪ್ರೀತಿ ಅರ್ಧ ಹೆಂಡತಿಗೆ ಆ ಮಗುವಿನ ಮೇಲೆ ಹೋಗ್ತದೆ. ಹೋಗಲಿ ಬಿಡಿ, ಅವನು ಯಾವಾಗಾದರೂ ಬರಲಿ, ಹೋಗಲಿ, ನಡೀತದೆ, ಇನ್ನೇನು ಬೇಡ, ಅವಶ್ಯಕತೆ ಇಲ್ಲ, ನಡೀತದೆ ಅಂತ. ಹಾಗೆ 1 ವರ್ಷವರೆಗೂ ಅನ್ಯೋನ್ಯವಾಗಿರ್ತಾರೆ, ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಇಬ್ಬರಲ್ಲಿ ಪ್ರೀತಿ. ಹಾಗೆ ದೇವರಲ್ಲಿ ಹಾಗಲ್ಲ, ನಿತ್ಯದಲ್ಲೂ ಹೊಸ್ತನವನ್ನು ಕಾಣ್ತಾನಂತೆ ಪರಮಾತ್ಮ. ಅದಕ್ಕೋಸ್ಕರ ನಿತ್ಯದಲ್ಲಿ ಕಲ್ಯಾಣೋತ್ಸವ ಅಂತ ನಾವು ಕೇಳ್ತೇವೆ. ಹೀಗೆ ನಿತ್ಯಾವಯೋಗಿನಿಯಾಗಿ ಇರ್ತಕ್ಕಂಥವರಿಗೆ ಲಕ್ಷ್ಮಿಯಿಂದನೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜೇಂದ್ರ ತೀರ್ಥ ಶ್ರೀಪಾದವರು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಾತ್ಪರ್ಯ ಲಕ್ಷ್ಮಿ ಗೊತ್ತಿಲ್ಲ ಅಂತಲ್ಲ, 2 ಗುಣಗಳು ಅಂದರೆ ಲಕ್ಷ್ಮಿ ಎಷ್ಟು ಗುಣಗಳನ್ನು ಚಿಂತನೆ ಮಾಡ್ತಾಳಂದರೆ, ಸಮುದ್ರದಲ್ಲಿರ್ತಕ್ಕಂಥ ಕಣ, ಈ ಬದಿಯಿಂದ ಹಿಡಿದು ಆ ಬದಿಯವರೆಗೂ ಇರತಕ್ಕಂಥ ಸಮುದ್ರ, ಎಷ್ಟು ಅದರಲ್ಲಿ ಉಸುಗಿನ ಕಣಗಳಿರ್ತದೆ, ಸಣ್ಣ ಸಣ್ಣದು, ಲಕ್ಷ ಕೋಟಿ ಅಲ್ಲ ಮಿಲಿಯನ್ ಗಟ್ಟಲೆ ಇರ್ತದೆ. ಖಾಲಿ ಒಂದು ಮುಷ್ಟಿ ಉಸುಗನ್ನು ತಗೊಂಡು ನೋಡಿದಾಗ ಲಕ್ಷಾನುಗಟ್ಟಲೆ ಕಣಗಳಲ್ಲಿ ನಿಲ್ತದೆ. ಒಂದೊಂದು ಸಣ್ಣ 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 ಉಸುಕು ಅಂತೂ ನಾವು ನೋಡ್ತೇವೆ. ಒಂದೊಂದು ಸಣ್ಣ ಸಣ್ಣ ಕಣಗಳಲ್ಲಿಯೂ ಕೂಡ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾಳಂತೆ ಲಕ್ಷ್ಮೀದೇವಿ. ನೋಡಿ, ಇದು ನಂಬಲಿಕ್ಕೂ ನಮ್ಮ ಕಡೆಯಿಂದ ಸಾಧ್ಯವಿಲ್ಲ. ಈ ಬಡದಡಿಯಿಂದ ಆ ದಡದವರೆಗೂ ಅಂದರೆ ಎಷ್ಟು ಕಣಗಳಿರ್ತದೆ ಆ ಸಮುದ್ರದಲ್ಲಿ, ಉಸುಗಿನಲ್ಲಿ ಎಷ್ಟು ಕಣ ಇರ್ತದೆ ಸಣ್ಣದು, ಅಷ್ಟು ಭಗವಂತನ ರೂಪಗಳನ್ನು, ಗುಣಗಳನ್ನು ಚಿಂತನೆ ಮಾಡ್ತಾಳಂತೆ ಲಕ್ಷ್ಮೀದೇವಿ. ಒಂದು ಮುಷ್ಟಿ ತೊಗೊಂಡಾಗಲೇ 1 ಲಕ್ಷಾನುಗಟ್ಟಲೆ ಕಣಗಳಲ್ಲಿ ಸಿಗ್ತದೆ. ಇನ್ನು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದ್ದರೆ ಎಷ್ಟು ಚಿಂತನೆ ಮಾಡಲಿಕ್ಕಿಲ್ಲ. ಆದರೂ ಕೂಡ
ಪೂರ್ಣವಾಗಿ ನಾನು ಗುಣಗಳನ್ನು ತಿಳಿದಿಲ್ಲ, ಪೂರ್ಣವಾದಂಥ ರೂಪಗಳನ್ನು ನಾನು ಚಿಂತನೆ ಮಾಡಲಿಲ್ಲ, ನೋಡಲಿಲ್ಲ ಅಂತ ಹೇಳ್ತಾಳಂತೆ ಲಕ್ಷ್ಮೀದೇವಿ. ಇಷ್ಟು ಮಿಲಿಯನ್ಗಟ್ಟಲೆ ರೂಪಗಳನ್ನು ಗುಣಗಳನ್ನು ಚಿಂತನೆ ಮಾಡಿದರೂ ಕೂಡ ಎಂಡಾಯಿತು ಲಕ್ಷ್ಮೀದೇವಿಗೆ ಇಷ್ಟೇ ಗುಣ ದೇವರಲ್ಲಿ ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅಂತಹ ನಿತ್ಯಾವಿನ ಲಕ್ಷ್ಮೀದೇವಿ ಆ ಆ ಗುಣಗಳನ್ನು 2 ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಅಷ್ಟು ಅದ್ಭುತವಾದ ಗುಣಗಳು ಪರಮಾತ್ಮನಲ್ಲಿ ಇವೆ ಎಂಬುದಾಗಿ ಚಿಂತನೆ ಮಾಡ್ತಾರೆ. ಮುಂದೆ ಅದಾದ ಮೇಲೆ ಒಂದು ಉತ್ತರ ಭಾರತದಿಂದ ಸಂಗೀತಗಾರರು ಬರ್ತಾರೆ. ಸಂಗೀತ ವಿದ್ಯೆಯಲ್ಲೂ ಕೂಡ ಪಾರಣ್ಯತ್ಯವನ್ನು ಪಡೆದಿದ್ದಾರೆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳು. ಸಂಗೀತ ಅಂದರೆ ಅವ್ರು ಹೇಳ್ತಾರೆ ಯಾರದಂದರೆ ತಾನ್ಸೇನ್ ಅಂತ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ತಾನ್ಸೇನ್ ಉತ್ತರ ಭಾರತದಿಂದ ಬಂದಂಥ ತಾನ್ಸೇನ್ ಎಂಬಂತಹ ಅವನ ಶಿಷ್ಯ ಸಂಗೀತ ವಿದ್ಯೆಯಲ್ಲಿ ಕೂಡ ಪಾರಂಗತ. ಎಷ್ಟು ಸಂಗೀತ ಹಾಡ್ತಾನಂದ್ರೆ ಅಷ್ಟು ನಾನಾ ವಿಧವಾದ ಸಂಗೀತವನ್ನು ಹಾಡಿ ಹೇಳ್ತಾನಂತೆ. ಇವರು ಹಾಡ್ಲಿಕ್ಕೆ ಶುರು ಮಾಡ್ತಾರಂತೆ. ಜನರಿಗೆಲ್ಲ ಆಶ್ಚರ್ಯ. ಇವ್ರ ಬದೇ ವಾದ ವಿವಾದಲ್ಲಿ ವಾಕ್ಯಾರ್ಥ ಚರ್ಚೆ ಮಾಡಿ ಮಾತ್ರ ಸೋಲಿಸಿ ಪೂರ್ವಪಕ್ಷಗಳನ್ನು ಸೋಲಿಸಿ ತಮ್ಮ ಮತವನ್ನು ಸ್ಥಾಪನೆ ಮಾಡುವಂಥವ್ರು ಇವರು ಯಾವಾಗ ಸಂಗೀತ ಕಲ್ತರು ವಿಜೇಂದ್ರ ಸ್ವಾಮಿಗಳು ಅಂತಂದು ಆಶ್ಚರ್ಯ ಪಡ್ತಾರಂತೆ. ಅವ ಯಾವ್ಯಾವ ರಾಗ ಹಾಕ್ತಾ ಇದ್ನೋ ಅದಕ್ಕಿಂತಲೂ ಬೇರೆ ವಿಶಿಷ್ಟವಾದಂಥ ರಾಗಗಳನ್ನು ಹಾಕಿ ವಿಜೇಂದ್ರ ಸ್ವಾಮಿಗಳು ಹಾಡ್ತಾ ಇದ್ರಂತೆ. ಹಾಡಿ ಅವನನ್ನು ಸೋಲಿಸಿ ಅವನಿಂದ ಜಯಪತ್ರಿಕೆಯನ್ನು ಅವರು ಪಡೆದರು ಎಂಬುದಾಗಿ ನಾವು ಹೇಳ್ತೇವೆ. ಹೇಗೆ ಅದು ಅಂತಂದರೆ ರಾಗ ಈ ಕುಂಭಕೋಣ ನೋಡಿದರೆ ಗೊತ್ತು, ಯಾವಾಗಲೂ ಬಿಸಿಲೇ ಇರ್ತದಲ್ಲಿ, ಚಳಿಗಾಲ ಅಂತಲೇ ಇಲ್ಲ. ಮಳೆ ಬರ್ತದೆ, ಮಳೆ ಬಂದರೂ ಕೂಡ ಸೆಕೆ. ಒಳ್ಳೆ ಏಪ್ರಿಲ್ ಮೇಯಲ್ಲಿ ಸೆಕೆ ಶುರುವಾಗಿದೆ. ಸಂಗೀತ ಒಳ್ಳೆ ಹಾಡಲಿಕ್ಕೆ ಶುರು ಮಾಡ್ತಾರೆ. ಯಾವುದು ಅಮೃತವರ್ಷಿಣಿ ಅಂತ ಒಂದು ರಾಗ, ಸಂಗೀತಗಾರರಿಗೆ ಅದು ಗೊತ್ತಿರ್ತದೆ. ಅಮೃತವರ್ಷಿಣಿ ಅಂತ ರಾಗ ಹಾಕಿ ಹಾಡಲಿಕ್ಕೆ ಶುರು ಮಾಡಿದ ಕಡು ಬೇಸಿಗೆಯಲ್ಲೂ ಕೂಡ ಮಳೆ ವೃಷ್ಟಿ ಆಗಲಿಕ್ಕೆ ಶುರು ಆಯ್ತಂತೆ. ಅದು ಎಲ್ಲಿ? ಕುಂಭಕೋಣದಲ್ಲಿ ಮಾತ್ರ ಮಳೆ ವೃಷ್ಟಿ. ಕುಂಭಕೋಣದಿಂದ ಆ ಕಡೆ ಹೋದ್ರೆ ಅಲ್ಲಿಲ್ಲ. ಅದು ಎಲ್ಲಿ? ಇವರ ಹಾಡು, ಇವರೇನು ಅಮೃತವರ್ಷಣೆ ಹಾಕಿ ರಾಗವನ್ನು ಹಾಕಿ ಹಾಡ್ತಾ ಇದ್ರು, ಹಾಡು ಮುಗಿಯೋರಿಗೆ ಮಾತ್ರ ಅಲ್ಲಿ ಮಳೆ. ಅವ್ರು ಹಾಡು ನಿಲ್ಲಿಸಿದ್ರು ಮಳೆಯೇ ಇಲ್ಲ. ಈ ರೀತಿಯಾದಂಥ ಸಂಗೀತ ಮಳೆ ಬರೆಸುವಂಥ ಅಮೃತವರ್ಷಣಿ ರಾಗವನ್ನು ಹಾಕಿ ಅವ್ರು ಹಾಡು ಹಾಡಿದಾಗ ಎಲ್ಲ ಜನರಿಗೂ ಆಶ್ಚರ್ಯವೋ ಆಶ್ಚರ್ಯ ಅಂತ. ಅಷ್ಟೇ ಅಲ್ಲ, ಈಗ ಮಾತ್ರ ನಾವು ಲೈಟು LED ಇವೆಲ್ಲ ನೋಡ್ತೇವೆ. ಆಗಿನ ಕಾಲದಲ್ಲಿ ಲೈಟ್ ಎಲ್ಲಿತ್ತು? ದೀಪವನ್ನು ಹಚ್ಚೋದು ಮಾತ್ರ, ಸಂಜೆ ಆದಮೇಲೆ ದೀಪ ಹಚ್ಚೋದು. ಹೀಗೆ ಅದಕ್ಕೂ ಕೂಡ ಒಂದು ರಾಗ ಹಾಕ್ತಿದ್ರಂತೆ. ಯಾವುದಂತಂದರೆ ದೀಪಕ ರಾಗ ಅಂತ ಕೇಳ್ತೇವೆ ನಾವು. ದೀಪಕ ರಾಗವನ್ನು ಹಾಕಿ ಹಾಡಿದರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೀಪ ತಾವೇ ಪ್ರಜ್ವಲಿಸ್ತಾ ಇದ್ವಂತೆ. ನೋಡಿ ಎಂತಹ ವಿದ್ಯೆ ನೋಡಿ. ದೀಪಕ ರಾಗ ಎಂಬಂಥ ಸಂಗೀತ ವಿದ್ಯೆ ಹೇಗೆ ಬಲ್ಲವರಾಗಿದ್ದರು. ದೀಪಕ ರಾಗ ಹಾಕಿ ಹಾಡಿಬಿಟ್ರೆ ಎಲ್ಲ ದೇವಸ್ಥಾನ ಇಡೀ ಊರಲ್ಲೆಲ್ಲ ದೀಪಗಳು ತಮ್ಮಷ್ಟಕ್ಕೆ ತಾವೇ ಬೆಳಗ್ತಾ ಇದ್ವಂತೆ. ನಾವು ಹೋಗಿ ಕಡ್ಡಿ ಹಚ್ಚೋದು ಬತ್ತಿಯಿಂದ ಹಚ್ಚೋದು ಅವಶ್ಯಕತೆಯೇ ಇಲ್ಲ. ಆ ರೀತಿಯಾದಂಥ ರಾಗವನ್ನು ಹಾಕಿ ಹಾಡಿದರೆ ದೀಪಗಳು ತಮ್ಮಷ್ಟಕ್ಕೆ ತಾವೇ ಬೆಳಗ್ತಾ ಇದ್ದು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಬಟ್ಟೆಯ ಕಲೆ, ವಸ್ತ್ರದ ಕಲೆ. ಒಬ್ಬ ವಸ್ತ್ರದ ಕಲೆಯಲ್ಲಿ ಸೋರಿಸ್ಲಿಕ್ಕೆ ಬಂದವನು ತಾನೂ ಒಂದು ವಸ್ತ್ರ ಹಿಡಿದಾನೆ, ಇವರು ಅಂದ್ರೆ ಝರಿ ವಸ್ತ್ರಗಳೇ ತಾನಾವಿದರಂಥ ರಚನೆಯನ್ನು ಮಾಡಿದ್ದಾನೆ. ಇವರು ಕೂಡ ಝರಿ ವಸ್ತ್ರದಲ್ಲಿ ಸುಂದರವಾಗಿ ನರಸಿಂಹದೇವರ ತೊಡೆಯ ಮೇಲೆ ಪ್ರಹ್ಲಾದರಾಜನನ್ನು ಕೂಡಿಸಿಕೊಳ್ಳುವಂಥ ಚಿತ್ರವನ್ನು ಅದ್ಭುತವಾಗಿ ರಚನೆ ಮಾಡ್ತಾರೆ. ವಸ್ತ್ರಕಲೆಯಲ್ಲೂ ಕೂಡ ಪಾರಂಗತವನ್ನು ಪಡೆದಿದ್ದಾರೆ ಅಂತ ವಿಜೇಂದ್ರ ಸ್ವಾಮಿಗಳು. ಬರೀ ಇದರಲ್ಲಿ ಪವಾಡದಲ್ಲಿ ಅಷ್ಟೇ ಅಲ್ಲ, ಗ್ರಂಥಗಳನ್ನು ರಚನೆ ಮಾಡಿ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು, ಟೀಕಾರಾಯರು ಶ್ರೀಮದಾಚಾರ್ಯ ಸಿದ್ಧಾಂತ ಅವರ ಗ್ರಂಥ ಕಡಲೆ ಇದ್ದಂಥ ಕಬ್ಬಿಣಗಳಲ್ಲಿ, ಅದಕ್ಕೆ ವ್ಯಾಖ್ಯಾನವೆಲ್ಲ ಟೀಕಾರಾಯರು ಮಾಡಿದ್ರು. ಅದು ಕೂಡ ಅರ್ಥ ಆಗೋದಿಲ್ಲ ಸಾಮಾನ್ಯ ಜನರಿಗೆ ಅಂತ ತಾವು ಟಿಪ್ಪಣಿಗಳ ಮುಖಾಂತರ 104 ಗ್ರಂಥಗಳನ್ನು ರಚನೆ ಮಾಡಿ ಸುಲಭವಾಗಿ ನಮಗೆ ಉಣ್ಣಬಡಿಸಲಿಕ್ಕೆ ಕೊಟ್ಟಿದ್ದಾರೆ ವಿಜೇಂದ್ರ ತೀರ್ಥ ಶ್ರೀಪಾದಂಗಳು. ಅಂಥ ಅದ್ಭುತವಾದ ಪಾಂಡಿತ್ಯದಲ್ಲಿಯೂ ಪವಾಡದಲ್ಲಿಯೂ ಕೂಡ ಅವರು ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು, ಯಾವುದೇ ಬಾಬಾನಿಂದ ಪಡೆದಂಥ ವಿದ್ಯೆ ಅಲ್ಲ, ಸ್ವತಃ ಪರಮಾತ್ಮನ ಪಾದದಿಂದ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಂತ ರಾಯರ ಸ್ತೋತ್ರದಲ್ಲಿ ನಾವು ಕೇಳ್ತೇವೆ. ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಅದರಿಂದ ಪಡೆದಂತಹ ವಿದ್ಯೆ ಬ್ರಹ್ಮವಿದ್ಯೆ ಅಂತ ನಾವು ಕೇಳ್ತೇವೆ. ಅದರಿಂದಾಗಿ ಅದನ್ನು ಯಾರು ಕೂಡ ಕಿತ್ತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಕೇಳ್ತೇವೆ. ಕೊನೆಗೊಂದು ಅವ್ರದ್ದು ಹೇಳ್ತಾರೆ, ರಾಮದೇವರ ಪೂಜೆ ಶುರುವಾಗಿದೆ. ಪೂಜೆ ಕೂತಿದ್ದಾರೆ. ಅವ್ರದ್ದು ಒಮ್ಮಿಂದ ಮೇಲೆ ಹೊಟ್ಟೆ ಶೂಲಿಯಾಗಿ ಹೊಟ್ಟೆ ಉಬ್ಲಿಕ್ಕೆ ಶುರು ಆಯ್ತಂತೆ.
ಹೊಟ್ಟೆ ಉಬ್ತಾ ಹೋಯ್ತು ದೊಡ್ಡ ಹೊಟ್ಟೆ ಆಯಿತು. ಶಿಷ್ಯರಿಗೆ ಗಾಬರಿ, ಪೂಜೆ ಕೂತಾಗ ಎಲ್ಲಿ ಹೊಟ್ಟೆ ಹೊಡೆದ್ರೆ ಕಷ್ಟ ಗುರುಗಳದು ಅಂತಂದು ನೋಡ್ತಾರೆ ದೊಡ್ಡ ಹೊಟ್ಟೆ ಆಗ್ತದೆ, ಆಶ್ಚರ್ಯ ಆಗ್ತದೆ. ಕೊನೆಗೆ ಒಬ್ಬ ಶಿಷ್ಯ ಕೇಳಿದಂತೆ, ಸ್ವಾಮಿ ರಾಮದೇವ್ರ ಪೂಜೆ ನಡೆದಿದೆ, ಏನಿದು ವಿಚಿತ್ರ ಅಂದಾಗ ಗುರುಗಳು ಯಾವುದೇ ಆತಂಕ ಪಡದೆ ನಗ್ತಾ ಹೇಳಿದ್ರಂತೆ, ಒಂದು ಕೆಲಸ ಮಾಡು, ಅಲ್ಲಿ ನಮ್ಮ ಬಾಳೆ ತೋಟದಲ್ಲಿ 2 ಗಿಡವನ್ನು ಕತ್ತರಿಸು ಅಂತ ಹೇಳಿದ್ರಂತೆ. ಯಾಕೆ ಹೊಟ್ಟೆ ಉಗ್ತಾ ಇತ್ತಂದರೆ, ಇಬ್ಬರು ಮಂತ್ರವಾದಿಗಳು ನದಿ ದಡದಲ್ಲಿ, ಅಲ್ಲೇ ಎಲ್ಲಿ ಪೂಜೆ ಆಗ್ತಿತ್ತೋ ಅದರ ಬದಿಯಲ್ಲಿ ಎಲ್ಲೋ ನದಿ ಅಂದರೆ ಕಾವೇರಿ ತೀರದಲ್ಲಿ ಅಂತಿರ್ಬೋದು, ಅಲ್ಲಿ ಕೂತ್ಕೊಂಡು ಒಂದು ವಿಜೇಂದ್ರ ಸ್ವಾಮಿ ಮೂರ್ತಿಯನ್ನು ಮಾಡಿ ಅದರಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬಿಸ್ತಾ ಇದ್ರಂತೆ. ನೋಡಿ, ಮಂತ್ರವಿದ್ಯೆಯು ಕೂಡ ಎಷ್ಟು ಶಕ್ತಿ, ಆಸುರವಿದ್ಯೆಯು ಕೂಡ ಹೆಂಗೆ ಪ್ರಭಾವ ಬೀರ್ತದೆ. ಸ್ವತಃ ವಿಜೇಂದ್ರ ಸ್ವಾಮಿ ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪೂಜೆ ಮಾಡುವಾಗ ಇಂಥ ಕೆಟ್ಟ ಆಸುರವಿದ್ಯೆ ಕೂಡ ಹೇಗೆ ಅದು ಪರಿಣಾಮ ಬೀರ್ತದೆ ಎಂಬಲಿಕ್ಕೆ ಒಂದು ದೃಷ್ಟಾಂತ ಇದು. ಹಾಗೆ ಅಲ್ಲಿ ನೀರು ತುಂಬಿಸ್ತಾ ಇದ್ದಾರೆ, ಇಲ್ಲಿ ಹೊಟ್ಟೆ ತುಂಬ್ತಾ ಇದೆ. ಅವ್ರ ಹೊಟ್ಟೆಗೆ ನೀರು ಹಾಕ್ತಾ ಇದ್ದಾರೆ, ನದಿ ದಂಡೆ ಒಂದು ಮೂರ್ತಿ ಮಾಡಿ. ಇಲ್ಲಿ ಹೊಟ್ಟೆ ತುಂಬ್ತಾ ಇದೆ, ಹೊಟ್ಟೆ ಉಬ್ತಾ ಇದೆ ಅಂದಾಗ ಶಿಷ್ಯರಿಗೆ ನಮ್ಮ ಬಾಳೆ ತೋಟದಲ್ಲಿದ್ದಾಗ 2 ಮರಗಳನ್ನು ಕಟ್ ಮಾಡಿದಾಗ ಅಲ್ಲಿ ನೀರು ತುಂಬಿಸಿದ್ದೆಲ್ಲ ಬಾಳೆ ತೋಟಕ್ಕೆ ಹೋಗ್ತಾ ಉಂಟು ನೀರು. ಇವರು ಹೊಟ್ಟೆ ಖಾಲಿ ಆಯಿತು, ಯಥಾ ಪ್ರಕಾರ ಮತ್ತೆ ಸರಿ ಹೋಯಿತು. ಅಲ್ಲಿ ಅಷ್ಟೇ ನೀರು ತುಂಬಿಸಿದ ಅಷ್ಟೇ ಅಲ್ಲ, ಎಲ್ಲಿವರೆಗೂ ಸಾಯಂಕಾಲವರೆಗೂ ತುಂಬಿಸ್ತಾ ಇದ್ದಾರೆ. ಬಾಳೆ ತೋಟಕ್ಕೆ ಇಡೀ 10 ಎಕರೆ ನೀರು ತೊಯ್ತು. ಮತ್ತು ಪಾತ್ರೆ ತೊಳಿಲಿಕ್ಕೆ, ಊಟ ಮಾಡಲಿಕ್ಕೆ ಎಲ್ಲದಕ್ಕೂ ನೀರು ತುಂಬಿಸ್ಬಿಟ್ರು ಅವರು. ಆಶ್ಚರ್ಯ ಆಗಿ ಇನ್ನೇನು ವಿಜೇಂದ್ರ ಸ್ವಾಮಿ ಇರುವುದಿಲ್ಲ, ಹೋಗ್ಬಿಟ್ಟಿರ್ತಾರೆ ಅಂತ ಬಂದು ನೋಡಿದಾಗ ಎಲ್ಲ ಆರಾಮಾಗಿ ದೇವರನ್ನು ಭುಜಂಗಿಸಿ ಒಳ್ಳೆಯ ಫಲಮಂತ್ರಾಕ್ಷರನ್ನು ಭಕ್ತರಿಗೆ ಕೊಡ್ತಾ ಆನಂದಮಯವಾಗಿ ಕೂತಿದ್ದಾರೆ ವಿಜೇಂದ್ರ ಸ್ವಾಮಿ ಸಾಯಂಕಾಲ ಹೊತ್ತಲ್ಲಿ. ನೋಡಿ ಆಶ್ಚರ್ಯವಾಗಿ, ಸ್ವಾಮಿ ನಮ್ಮದು ತಪ್ಪಾಯಿತು ಎಂಬುದಾಗಿ, ದಂಡಾಪರಾಧವಾಯಿತು ಎಂಬುದಾಗಿ ತಪ್ಪಾಯ್ತಂದ ಅವರ ಕಾಲನ್ನು ಬಿದ್ದು ಕ್ಷಮಾರ್ಪಣೆ ಬೇಡಿದ್ರಂತೆ. ಯಾರು? ನಾವು ಸ್ವಾಮಿ, ನಾವು ಸ್ವತಃ ಪ್ರೇರಣೆಯಿಂದಲ್ಲ, ಯಾರೋ ಪ್ರೇರಣೆಯಿಂದ ಬಂದು ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ಅವ್ರು ಹೇಳಿದ್ದು. ಆದ್ದರಿಂದಾಗಿ ನಾವು ಈ ಥರ ಮಾಡಿದ್ದೀವಿ, ಹೊರತು ನಮ್ಮದಲ್ಲ, ಕ್ಷಮಿಸಿ ಅಂತ ಹೇಳಿದಾಗ ಕರುಣಾಮಯಿಗಳಂಥ ವಿಜೇಂದ್ರರು ಅವರಿಗೆ ಅನುಗ್ರಹವನ್ನು ಮಾಡಿ ಕ್ಷಮಿಸ್ತಾರೆ ಎಂಬುದಾಗಿ ಕೂಡ ನಾವು ಉಲ್ಲೇಖವನ್ನು ಕೇಳುತ್ತೇವೆ. ಈ ರೀತಿಯಾದಂಥ ವಿಜೇಂದ್ರ ತೀರ್ಥ ಸ್ವಾಮಿಗಳ ಮಹಾಮಹಿಮೆ, ಅವರ ಶಿಷ್ಯರಾದಂತಹ ಸುಧೀಂದ್ರದು ಕೂಡ ಮಹಾಮಹಿಮೆ. ಭಾಷ್ಯ ವೆಂಕಣ್ಣ ಭಟ್ಟ ಎಂಬುದಾಗಿ ಕೂಡ ಇವರ ರಾಯರ ಕೌಶಲ್ಯವನ್ನು ನೋಡಿ ಬಿರುದನ್ನು ಕೊಟ್ಟಿದ್ದು. ರಾಯರಂತರೂ ಅತ್ಯದ್ಭುತವಾದಂಥ ಪವಾಡ, 52 ಗ್ರಂಥಗಳನ್ನು ಸುಂದರವಾಗಿ ರಚನೆ ಮಾಡಿದ್ದಾರೆ. ರಾಯರ ಬಗ್ಗೆಯೂ ಕೂಡ ಹೇಳೋದಂದರೆ ಅದು ಸಾಗರ ಇನ್ನೂ ಸಣ್ಣದಾಗ್ತದೆ, ರಾಯರ ಮಹಿಮೆ ಅಷ್ಟು ದೊಡ್ಡದಾಗ್ತದೆ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತೇವೆ. ರಾಯರಿಗೆ ಉಡಲಿಕ್ಕೂ ಕೂಡ ಸರಿಯಾದ ವಸ್ತ್ರ ಇರಲಿಲ್ಲ. ಚಿನ್ನೆ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ, ಒಡಕು ಮುಡುಕು ಪಾತ್ರೆಯಲ್ಲಿ ಸಂಸಾರವನ್ನು ಸಾಗಿಸಿದವರು ರಾಯರು. ಅವರ ಪೂರ್ವಾಶ್ರಮದಲ್ಲಿ ಮಡದಿ ಸ್ನಾನ ಮಾಡಿದಾಳೆ ತಲೆಗೆ ಅಂತಾದರೆ, ಎಣ್ಣೆ ಹಾಕೊಂಡು ಸ್ನಾನ ಮಾಡಿದಾಳೆ ಅಂದರೆ ಅದು ವರ್ಷಕ್ಕೊಮ್ಮೆ ಚತುರ್ದಶಿ ದಿವಸ ದೀಪಾವಳಿ ಹೇಳ್ತೇವಲ್ಲ, ಎಣ್ಣೆ ಸ್ನಾನ ಅಂತ, ಅವಾಗ ಮಾತ್ರ ಅಷ್ಟು ಕಡಬಡತನವನ್ನು ಅನುಭವಿಸಿ ತಪಶಕ್ತಿಯಿಂದ ನಮಗೆ ಇವತ್ತು ದಿನ ಪಂಚಭಕ್ಷ ಪರಮಾನ್ನವನ್ನು ಉಣ್ಣುವಂಥ ಅನುಗ್ರಹವನ್ನು ಮಾಡಿದವರು ರಾಘವೇಂದ್ರ ತೀರ್ಥ ಸ್ವಾಮಿಗಳು. ಇಂತಹ ದಿವ್ಯವಾದ ಭವ್ಯವಾದ ಪರಂಪರೆಯನ್ನು ಹೊಂದಿರತಕ್ಕಂಥ ನಾವೇ ಧನ್ಯರು. ಹಾಗೆ ಈ ರೀತಿಯಾದಂಥ ವಿಜೇಂದ್ರ ಸ್ವಾಮಿಗಳ ಮಹಾಮಹಿಮೆ, ಅವರ ಗುರುಗಳು ಮತ್ತು ಅವರ ಶಿಷ್ಯರು. ವಿಜೇಂದ್ರ ಸ್ವಾಮಿಗಳು ಗುರುಗಳನ್ನಾಗಿ, ಸುರೇಂದ್ರ ತೀರ್ಥರನ್ನು ಗುರುಗಳನ್ನಾಗಿ ಪಡೆದದ್ದು, ವ್ಯಾಸರಾಜರನ್ನು ಗುರುಗಳನ್ನಾಗಿ ಪಡೆದದ್ದು, ವಾದಿರಾಜರನ್ನು ಮಿತ್ರನಾಗಿ ಪಡೆದದ್ದು, ಸುಧೀಂದ್ರನ್ನು ಶಿಷ್ಯರನ್ನಾಗಿ ಪಡೆದದ್ದು, ರಾಯರನ್ನು ಪ್ರಶಿಷ್ಯರನ್ನಾಗಿ ಪಡೆದದ್ದು. ಇಷ್ಟು ದೊಡ್ಡ ಮಹಿಮೆ, ಅಪಾರವಂತ ದಿವ್ಯವಾದ ಭವ್ಯವಾದ ಪರಂಪರೆಯನ್ನು ನಾವು ಕೇಳುವುದೇ ಒಂದು ದೊಡ್ಡ ಆನಂದಿಸುವುದು ಅಂತ ಹೇಳ್ತಾ, ಇವತ್ತಿನ ನಿನ್ನೆ ಮೊನ್ನೆ 3 ದಿನ ನಡೆತಕ್ಕಂಥ ಈ ಜ್ಞಾನ ಕಾರ್ಯವನ್ನು ಈ ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿದ್ದಂಥದ್ದು ಅವರಿಗೂ ಕೂಡ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗೂ ಅರ್ಚಕ ವೃಂದಕ್ಕೆ, ಬಂದಂಥ ನಿಮ್ಮೆಲ್ಲ ಭಕ್ತ ವೃಂದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಭಗವಂತನ ಮಹಿಮೆಯಲ್ಲೂ ಅತ್ಯದ್ಭುತವಾದದ್ದು, ಎಷ್ಟು ಹೇಳಿದರೂ ಕೂಡ ಕಡಿಮೆ. ಆದರೂ ಕೂಡ ನಮ್ಮ ಪಾತ್ರ ಎಷ್ಟಿದೆ ಅಷ್ಟು 2 ಮಾತನ್ನು ಮಾತ್ರ ಹೇಳಿದ್ದೇನೆ. ದೇವರು ಇದನ್ನು ನನ್ನಿಂದ ಹೇಳಿಸಿದ್ದಾನೆ. ಏನಾದರೂ ತಪ್ಪುಗಳಿದ್ದರೆ ಅದೆಲ್ಲ ನಮ್ಮದು. ಏನಾದರೂ ಉತ್ತಮ ಒಂದು 4 ಅಕ್ಷರಗಳನ್ನು ಹೇಳಿದ್ದೇ ಒಳ್ಳೆಯದಂತಂದರೆ ಅದು ಗುರುಗಳ, ನಮ್ಮ ಪೇಜಾವರ ಸ್ವಾಮಿ ಅನುಗ್ರಹದಿಂದ ನಾನು ಹೇಳಲಿಕ್ಕೆ ಸಾಧ್ಯ, ಹೊರತು ನನ್ನದಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಬಂದಂಥ ಶ್ರೋತೃಗಳೇ ಇಲ್ಲ ಅಂದರೆ ಪ್ರವಚನ ಹೇಳೋದು ಹೇಗೆ? ಆದ್ದರಿಂದಾಗಿ ನಿಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಭಗವಂತನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಭಾಗವತ ಪ್ರತಿಪಾದ್ಯನಂಥ ಕೃಷ್ಣನ ಅನುಗ್ರಹ ಎಲ್ಲರ ಮೇಲೆ ಸದಾಕಾಲ ಇರಲಿ. ಇಲ್ಲಿ ಆಯೋಜನೆ ಮಾಡಿದಂಥ ಈ ಕಮಿಟಿ ಪದಾಧಿಕಾರಿಗಳೆಲ್ಲರೂ ಕೂಡ
ನನ್ನ ಅನಂತ ಕೃತಜ್ಞತೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆಯನ್ನು ಧನ್ಯವಾದವನ್ನು ಸಲ್ಲಿಸ್ತೇನೆ ಎಂಬುದಾಗಿ ಶ್ರೀಕೃಷ್ಣಾರ್ಪಣಮಸ್ತು.